ಭಯವಿಲ್ಲ
ದೇವರು ಮೇಲೊಳಗಾಗಿರ್ತದೆ. ಬಲವಂತವಾಗಿ ಬೈಬಲಲ್ಲಿ ದೇವರ ಬಲವಂತವಾಗಿ ಕರ್ಕೊಂಡು ಯಾರಿದ್ದಾರೆ? ಅದು ಹೋಗ್ತಾರೆ ಬಿಡ ಕರ್ಕೊಂಡು ಯಾರು? ಅಬ್ರಾಮ ಮಾತ್ರನೇ. ಅಬ್ರಾಮ ಮಾತ್ರ ಅಲ್ಲಿ ಕರ್ಕೊಂಡು ಬಿಟ್ಟಿಲ್ಲ ಅವ್ರನ್ನ. ಅಲ್ಲಿ ಬರ್ಬೇಕಾದ್ರೆ ನನ್ನ ಮನೆಗೆ ಬರ್ಬೇಕು, ನೀನು ಊಟ ಮಾಡ್ತೀನಿ ಹೋಗ್ಬೇಕು ನನ್ನ ಮನೆಗೆ ನೀನು. ಅಲ್ಲಿ ಆಲ್ರೆಡಿ ಬರ್ತಾರೆ ದೇವ್ರ. ಏನ್ ಬಯಸ್ತದೆ? ಅಯ್ಯೋ ನನ್ನ ಮನೆಗೆ ದೇವ್ರು ಬರ್ಬೇಕಪ್ಪ ನನ್ನ ಮನೆಗೆ. ಥ್ಯಾಂಕ್ ಯು ಡ್ಯಾಡಿ. ಇನ್ಯಾರು ನೋಡ್ತೀವಿ ಆ ತರ ಬಲವಂತವಾಗಿ ಕದ್ದದನ್ನ ನೋಡಿಲ್ಲ ನಾವು. ಅವ್ರ ಮನೆಗೆ ಬಂದಾಗಿಲ್ಲ ಲಾಸ್ಟ್ ನೀನು ಮಗು ಆಗ ಟೈಮಲ್ಲಿ ಹೇಳ್ತಾರೆ, ಈಗ ನೀವು ಶುದ್ಧಿ ಮಾಡ್ಕೊಂಡು ಯಾಕೆ ಮನುಷ್ಯ ಜ್ಞಾನದಲ್ಲಿ ಹೋಗಿ ನೀನು ಆಗೆಲ್ಲ ಮದುವೆ ಮಾಡ್ಕೊಳ್ಳಿ. ಇಲ್ಲ, ಅದು ನನ್ನ ಚಿತ್ತ ಇಲ್ಲ. ಈಗ ನೀನು ಶುದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಈಗ ದಾರಿ ಆಗಿದೆ. ನಾನೇ ತಡೆ ಆಗಿದೆ, ನನ್ನ ಗುಣಗಳು ತಡೆ ಆಗಿದೆ, ನನ್ನ ಮನುಷ್ಯ ಜ್ಞಾನಗಳು ನನ್ನ ಬಾಯಿ ತಡೆ ಆಗಿದೆ. ನನ್ನ ಕ್ಷಮಿಸುತ್ತಿದ್ದ ಅದ್ಭುತಗಳಿಗೆ ಮಿರಾಕಲ್ಗಳು ಹೇರಳವಾಗಿದೆ. ಹೋದ್ವಾರ ಈ ವಾರ ಯಾರು ದೇವರ
ನೀನು ಎಷ್ಟು ಮೇಲೆ ಹೋಗ್ತೀಯ, ವಾಕ್ಯ ಪ್ರಾರ್ಥನೆ ಎಷ್ಟು ಉನ್ನತ ಮಟ್ಟಿಗೆ ಎತ್ತುತ್ತೀಯ. ಇದು ನಿನ್ನ ಮೇಲೆ ಇದೇ ನಿನ್ನ ಟಾಪ್ ಇದೇ ನನ್ನ ನಿಜ ಕರ್ಕೊಂಡು ಹೋಗೋದು. ಪ್ರೀತಿ ಮಾಡಿ ವಾಕ್ಯ ಇದು ಜೀವ. ಸ್ಪಷ್ಟವಾಗಿ ಮಾತಾಡಕ್ಕೆ ಅವಾಗ ಸ್ಟಾರ್ಟ್ ಮಾಡಿದ್ವು. ಅವಾಗ ಪ್ರೇಯರ್ ಮಾಡ್ತಿದ್ದೆ ಬೇರೆ. ನನ್ನ ಯಾರು ಸೌತೆ ಆಡ್ಕೊಳ್ತಾ ಇದ್ದಾರೆ, ನನ್ನ ಮಕ್ಕಳೆಲ್ಲ ಗರ್ಭ ಇಲ್ಲ, ಆಡ್ಕೊಳ್ತಾ ಇದ್ದಾರೆ, ನನ್ನ ಕಡ್ಡಿ ಸುಡ್ತಾ ಇದೀನಿ. ಆ ಪ್ರೇಯರ್ ನನಗೆ ಆನ್ಸರ್ ಬರ್ತಾ ಇಲ್ಲ. ಬಟ್ ಈಗ ನಾನು ನೇರವಾಗಿ ದೇವರೊಟ್ಟಿಗೆ ಮಾತಾಡ್ತೀನಿ. ಇವತ್ತು ವರ್ಡ್ ಬರ್ಬೇಕಾದ್ರೆ ಪ್ರಾರಂಭ ಮಾಡ್ಕೊಂಡು ಬಂದರೆ ನಾನು ಇವತ್ತು ಕರೆಕ್ಟಾಗಿ ಮಾತಾಡ್ತಿದ್ದೇವೆ. ಮುಖಾಮುಖಿ ಮಾತಾಡ್ತೀನಿ ನಾನು. ಹೆಂಗೆ ಬಂದು ಹೇಳ್ತಾರೆ, ಅಪ್ಪ ಕೊಡು ಮಗು ನನಗೆ. ಆ ಮಗು ನನಗೋಸ್ಕರ ಅಲ್ಲ, ಅದು ಮಗು ದೇವ್ರನ್ನ ಮಾತಾಡೋದಿಲ್ಲ, ಕ್ಲೀನಾಗಿ ಮಾತಾಡಿ, ಟಚ್ ಆಗ್ಬಿಟ್ಟು ನಿನಗೋಸ್ಕರ ಕೊಡು. ಆ ಮಗು ಜೀವ ಮಾನವೆಲ್ಲ ನಿನ್ನ ಬಲ್ಲೇ ಬೆಳಿಲಿ. ಹೇಳ್ಕೊಂಡು ದೇವ್ರ ಹೇಳ್ತಾರೆ, ಇನ್ನು ಎಕ್ಸ್ಟ್ರಾ 5 ಮಕ್ಕಳು ಎಕ್ಸ್ಟ್ರಾ ದೇವರು ಬೆಳೆಸಬೇಕಾದ ಸಾಲಲ್ಲ. ಮಗು ಇದ್ದಾಗಲೇ ಹೆಂಗು ಯೂತ್ಸ್ ಅಲ್ಲಿಲ್ಲ, ಸೋಮಾರಿತನ ಕಾಣಿಲ್ಲ. ದೇವ್ರು ಕರೀತಿದ್ದಾರೆ, ನಿದ್ರೆ ಮಾಡೋ ಟೈಮು ಹಠಾರಂತೆ ದೇವ್ರು ಹೇಳ್ತಿದ್ದಾರೆ, ಓಡೋದ್ರೆ ಎಲ್ಲಿ ಮಲಗಿದಾನೆ, ನನಗೆ ಕರ್ದಪ್ಪ ಇಲ್ಲ ಮಗು ಹೋಗಿ ದೇವ್ರು ನಿಮ್ಮ ಮುಂದೆ ಕರೀತಾ ಇದ್ದಾರೆ. ಸೆಕೆಂಡ್ ಮಗಳೇ ಬಾ, ಮಗನೇ ಬಾ, ಬಾ ಬಾ ಒಳಗಡೆ, ದಯ ಹೊಂದಿದವಳೆ ಬಾ. ದೇವರ ಮಹಿಮೆಯನ್ನು ಪಾಲುಗಾರರಾಗಿ ಇನ್ನೂ ಸರಿ ಕಾಲು ತೋಡೋಗ್ತಾ ಇದೆ. ಸೇವಕರು ಯಾಕೆ ವ್ಯಾಲ್ಯೂ ಗೊತ್ತವ್ರು, ಎಲ್ಲಿಗೆ ಸ್ವಲ್ಪ ಕರೆಕ್ಟಾಗಿ ಕ್ಲಿಯರ್. ಯಾಕೆಂದ್ರೆ ಏನು ಸಾಮಾನ್ಯ ವಿಷಯ 40 ವರ್ಷ ಇಸ್ರೇಲ್ ಪೋಷಣೆ ಮಾಡಿ ಮುಖಾಮುಖಿದವರೊಟ್ಟಿಗೆ ಎಕ್ಸ್ಪೀರಿಯನ್ಸ್ ಕಾಣುತ್ತಲ್ಲ, ಸಾಮಾನ್ಯ ದೇವರೊಳಗೆ ಬಂದು ದರ್ಶನ ಕೊಟ್ಟು
ಇನ್ನೂ ಹುಡುಗ ಎಲ್ಲ ಏಲಿ ವಿಷಯ ರಿವೀಲ್ ಮಾಡ್ತಾ ಇದ್ದಾರೆ. ಏಲಿಗೆ ತಿಳಿಸ್ತಲ್ಲ ಹೇಳಿ ಇಲ್ಲಿ ಪ್ರಾರಂಭ ಮಾಡಿದಂತೆ ಅಸರೆ ಮಾಡ್ಕೊಂಡು ಅಸರೆ ಮಾಡ್ತಾರೆ. ನಿಮ್ಮ ಕಣ್ಣು ಮುಂದೆ ಚಿಕ್ಕ ಎದೆ ಹಾಲು ಕುಡಿಯೋ ಮಗು ಮುಖಾಂತರ ಮಾತಾಡ್ತಾರೆ. ಮಾಡ್ಕೊಂಡು ಆನಂದ ಸಂತೋಷದ ಆತ್ಮನೇ ಸಹಾಯ ಮಾಡಿ. ಯಾಕಂದ್ರೆಪ್ಪ ನಮ್ಮ ಸಹಾಯಕನು ನೀನೆಲ್ಲವೋ ನಿಶ್ಚಯ ಐವತ್ತೊಂದು ವಾಕ್ಯಗಳಪ್ಪ. ಆ ಸಂತೋಷದ ಗೀತ ಮಕ್ಕಳ ಮೇಲೆ ಆ ಕಣ್ಣೀರು ಸಾಲ ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ಅಭಿಷೇಕ ಮಗನ ನುಡಿಯುತ್ತಲೇ ಮತ್ತು ಎಲ್ಲ ಭಾಗದಲ್ಲೂ ಅಭಿವೃದ್ಧಿ ಆಗುತ್ತದೆ. ಆರ್ಥಿಕ ಎಲ್ಲ ಭಾಗದಲ್ಲೂ ಸಮೃದ್ಧಿ ಆಗುತ್ತೆ. ಯಾವ ಮೇಲೂ ನಮಗೂ ಕಡಿಮೆ ಇಲ್ಲ. ಯಾಕಂದ್ರೆ ನೀನು ಆಶೀರ್ವದಿಸಲ್ಪಟ್ಟ ಮಕ್ಕಳು, ನೀನು ಆರಿಸಿಕೊಂಡ ಮಕ್ಕಳಲ್ವಪ್ಪ, ನೀನು ಸೃಷ್ಟಿ ಮಾಡಿದ ಮಕ್ಕಳು ಓಡಾಡಿಯಪ್ಪ. ನನ್ನ ದೇವರು ನೀನೊಬ್ಬನು ಹೇಳ್ತೀಯ, ಹೆಚ್ಚಿಸಬೇಕು, ಆಶೀರ್ವದಿಸಿ ಆಶೀರ್ವದಿಸ್ತೀನಿ ಅಂತ ಹೇಳ್ತೀಯ. ಆಶೀರ್ವಾದ ನಿನ್ನ ಮಕ್ಕಳಿಗೆ ಮಾಡಿ ಉಪಕಾರನ ಸ್ತೋತ್ರ ಹೇಳ್ಬೇಕಾದ್ರೆ ರಾಜ್ಯ ಎಲ್ಲ ತುದಿದೊಳಗೂ ರಾಜ್ಯ ನಿನ್ನ ಫೈರ್ ಆ ಬೆಂಕಿ ಕಿಡಿ ಎಲ್ಲ ಕಡೆ ಹಬ್ಬಲಿ ರಾಜ್ಯ, ಬೆಂಕಿ ಕಿಡಿ ಎಲ್ಲ ಕಡೆ ಹಬ್ಬಲಿ ರಾಜ್ಯ. ಹಬ್ಬದ ಹೆಸರು ನಾಮದಲ್ಲಿ ಕ್ಷಣದಲ್ಲಿ ಹಬ್ಬದಾಗ ಹೆಸರು ನಾಮದಲ್ಲಿ. Thank you, Jesus. Thank you, wonderful Lord. Yes, in abhishek ಮಹಿಮೆ ರಾಜ್ಯ ಅಭಿಷೇಕ ಪರಿಶುದ್ಧಾತ್ಮ ಎಲ್ಲ ಕಾರ್ಯಗಳು ಅನೇಕ ಜನ ದೇವರು ಕರೀತಾ ಇದ್ದಾರೆ, ಶುದ್ಧಿ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಎಷ್ಟು ಜನ ನಿಮ್ಮನ್ನು ಸಂಪೂರ್ಣವಾಗಿ ದೇವರು ಆಳ್ವಿಕೆ ಮಾಡಿಕೊಂಡು ನೂರಕ್ಕೆ ನೂರು ದೇವರು ಕೇಳ್ತಾ ಇದ್ದಾರೆ. ನಡೆ ನುಡಿ ನಿಮ್ಮ ಮಾತುಗಳು ಆವ ಭಾವಗಳ ದೇವರು ಕೇಳ್ತಾ ಇದ್ದಾರೆ. ನೂರಕ್ಕೆ ನೂರು ನೀವು ಬಿಟ್ಕೊಳ್ತೀರಾ ನೀವು ಕೇಳ್ತಾ ಇದ್ದಾರೆ. ಎಲ್ಲ ಭಾಗದಲ್ಲೂ ವಾಕ್ಯ ಪ್ರಾರ್ಥನೆಯಲ್ಲಿ ಹೇಳ್ತೇವೆ. ಅಶ್ವಿನ್, ನಿನ್ನ ದೇವ್ರನ್ನ ಬಿಟ್ಕೊಡ್ತೀಯ, ನೀನು ಕಾರ್ಯ ಮಾಡಕ್ಕೆ ಬಿಟ್ಕೊಡ್ತೀಯ, ನೀನು ನಡೆ ನುಡಿ ಎಲ್ಲರೂ ಬಿಟ್ಕೊಡ್ತೀಯ. ನಿನ್ನ ಝೀರೋ ಆಗಿ ದೇವರಿಗೆ ಇರೋದಕ್ಕೆ ಬಿಟ್ಕೊಡ್ತೀಯ. ನಿಮ್ಮ ಲೈಫಲ್ಲಿ ದೇವರು ಬಂದರೆ ನಿಮ್ಮ ಲೈಫ್ ಉನ್ನತ ಬೇಡ. ನಿಮ್ಮ ಸ್ವಂತ ಆಲೋಚನೆಗಳು ಸಾಕು. ದೇವರು ಹೇಳ್ತಾ ಇದ್ದಾರೆ, ನಾನು ಹಾಕಿದ ಮಾರ್ಗದಲ್ಲಿ ಮಾಡ್ತೀರಾ. ನೀವು ಒಪ್ಕೊಳ್ಳೋದಾದ್ರೆ ಸ್ವಲ್ಪ ನಿನ್ನ ಮಾರ್ಗದಲ್ಲಿ
ಮಾತಾಡಿ ಅನೇಕ ಜನಗಳನ್ನು ದೇವರ ಸನ್ನಿಧಿಗೆ ನಡೆಸುವಂತ ದೇವರು ಈ ತರ ಹಿಂಗೆ ಈ ತರ ದೇವ್ರ ಕಾರ್ಯಗಳು ಈ ತರ ಅಭಿಷೇಕ ಈ ತರ ಹಿಂಗೆ ನಡೀತಿ ಅದು ನೀನು ಮಾತಾಡ್ಬೇಕಾದ್ರೆ ದೇವ್ರ ಪವರು ಅಲ್ಲಿ ಆಚೆ ಬಂದು ಜನಗಳೊಳಗೆ ಆ ದೇವರ ಶಕ್ತಿ ಹೊರಟು ಅವರೊಳಗೆ ಒಂದು ಬದಲಾವಣೆ ಮಾಡುವಂತ ಕಾರ್ಯ ಪವರು ದೇವರೊಳಗಿಟ್ಟಿದ್ದಾರೆ ಸರಿಯಾಗಿ ಯೂಸ್ ಮಾಡಿ ದೇವ್ರ ಮಾರ್ಗದಲ್ಲಿ ನಡಿಬೇಕಾದ್ರೆ ಎಲ್ಲ ಕ್ಲಿಯರ್ ಆಗಿ ಬರ್ತದೆ. ಸಾಕು, ಬೇರೆ ವಿಷಯಗಳು ಸಾಕು. ನಿನ್ನ ಫ್ಯಾಮಿಲಿ ದೇವ್ರದು ಫುಲ್ ಹ್ಯಾಂಡ್ ಓವರ್ ದೇವ್ರು ಮಾಡ್ತಾರೆ. ನೀನು ದೇವ್ರ ರಾಜ್ಯ ನೀತಿ ಅಷ್ಟು ನೀನು ನೋಡ್ಬೇಕಾಗುತ್ತೆ. ನೀನು ಬೇರೆ ಅದೇ ಬಿಟ್ಕೊಂಡು ಬರುತ್ತೆ ಅದು ದೇವ್ರ ರಾಜ್ಯಕ್ಕೆ ನೀತಿ ನೀವು ನಿಮಗೆ ಸಕಲವೂ ಪಡೆಯಲ್ಪಡುತ್ತೆ. ನೀನು ಮಾಡಕ್ಕೆ ಸ್ಟಾರ್ಟ್ ಮಾಡು. ಬೇರೆದೆಲ್ಲ ಹೆಂಗೆ ಹುಡ್ಕೊಂಡು ಬರುತ್ತೆ ನಿಮ್ಗೆ ಆಮೇಲೆ ವೆಲ್ಕಮ್ ಮಾಡೋ ರೀತಿನೇ ಬೇರೆ, ವೆಲ್ಕಮ್ ಮಾಡೋ ರೀತಿನೇ ಬೇರೆ, ಸಂತೋಷದಿಂದ. ಬಟ್ ಲೋಟನ್ನ ಒಂದು ದಿನನೂ ದೇವ್ರ ಹೋಗ್ಲೇ ಇಲ್ಲ, ಅಂದ್ರೆ ಬೇಕಾಗಿಲ್ಲ. ಆ ಮೂರು ಕಾಲು ವ್ಯಕ್ತಿನಲ್ಲಿ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಅಬ್ರಾಮ ಹಂಗಲ್ಲ, ದೇವ್ರಂತ ಗೊತ್ತಾದ್ಮೇಲೆ ಬಿಡ್ತಾನೆ ಇಲ್ಲ. ಯಾಕೋಬ ಮೊಮ್ಮಗ ತಾತನಿಗಿಂತ ಸ್ಟ್ರಾಂಗ್. ತಾತ ಹಿಂಗಾದ್ರೆ ಯಾಕೋಬ ಇವತ್ತು ನನ್ನ ಅಬ್ರಾಮ ಆಶೀರ್ವಾದ ಮಾಡಿದ್ರೆ ಕೇಳಿಲ್ಲ, ದೇವರನ್ನ ಆಶೀರ್ವಾದ. ಅದು ಯಾಕೋಬ ಹಂಗಲ್ಲ, ನನ್ನ ಹೆಸರು
ಚೇಂಜ್ ಮಾಡೋದು. ಹಲ್ಲೆಲೂಯಾ. ನನ್ನ ಎಲ್ಲ ಪರಿಸ್ಥಿತಿನ ಚೇಂಜ್ ಮಾಡಿ ಇವತ್ತು ನಾನು ಆಶೀರ್ವಾದ ಮಾಡೇ ಹೋಗ್ಬೇಕು ಮುಂದಕ್ಕೆ. ಹಲ್ಲೆಲೂಯಾ. ಅನೇಕ ಜನರು ಲೇಡೀಸ್ ಮತ್ತು ಜೆಂಟ್ಸ್ ಹೆಣ್ಮಕ್ಳು ಅನೇಕ ಜನರು ನಿಮ್ಮನ್ನ ಉಪವಾಸದ ಪರಿಶುದ್ಧಾತ್ಮ ಉಪವಾಸ ಶುದ್ಧಿ ಮಾಡಬೇಕಾದ ಫಸ್ಟ್ ಸ್ಟೆಪ್ ನಿಮಗೆ ಸ್ಟಾರ್ಟ್ ಆಗೋದು ಉಪವಾಸದ ಮುಖಾಂತರ ನಿಮ್ಮನ್ನು ಶುದ್ಧಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಡಿಸೈಡ್ ಮಾಡಿ ಈ ವಾರ ಬೇಡ ಮುಂದಿನ ವಾರ ಉಪವಾಸ ಇರ್ತೀನಿ ಅಂತ ಹೇಳಿದ್ರೆ ಹೋಲಿ ಸ್ಪಿರಿಟ್ ಬಿಡಲ್ಲ. ಅವ್ನು ರಾಜೇ ನಿಮ್ಮನ್ನ ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗಲ್ಲ ಅಂತ ದೇವ್ರು ಬಿಡಲ್ಲ. ಇಲ್ಲ ಆಮೆನ್. ನಿನ್ನ ಆಲೋಚನೆ ನಿನ್ನ ಮಾತು ಬೇಡ ಬೇಡ ಸಾಕೀಗ. ಹಲ್ಲೆಲೂಯಾ. ದೇವರ ಆತ್ಮ ಹೋಲಿ ಸ್ಪಿರಿಟ್ ಮಾಡೋ ಗೈಡಲ್ಲಿ ನಿಮ್ಮನ್ನ ಹಲ್ಲೆಲೂಯಾ. ಸುಮಾರು ಹೇಳ್ಕೊಂಡು ಸ್ಟಾರ್ಟ್ ಆಗಿದೆ. ಕೃಪನ್ನ ದೇವರು ತನ್ನ ಮಾತು ಹೇಳ್ಕೊಂಡು ಆಗಾಯ್ತು. ಹಲ್ಲೆಲೂಯಾ. ಸುಮ್ಮನೆ ಹೇಳ್ಕೊಂಡು ಆಯ್ತು. ಹಲ್ಲೆಲೂಯಾ. ಸುಮ್ಮನೆ ನಿನ್ನ ಮೇಲೆ ಯೋನಿಸ್ತಾ ನಿನಗೆ ಉಪವಾಸ ಹೆಂಗೆ ದೇವ್ರು ಗೈಡೆನ್ಸ್ ಮಾಡ್ತದಂದ್ರೆ ನಿನಗೆ ಯಾವ ಟೈಮಿಂಗ್ಸ್ ಬೇಡ ಬೇಡ ನೀವು ವರ್ಕ್ ಮಾಡಿದ್ರೆ ಉಪವಾಸ ನೀವು ಸ್ಟಾರ್ಟ್ ಮಾಡ್ತೇನೆ. ನೀವು ವ್ಯವಸ್ಥಾಗಿದ್ದೀರಾ ದೇವರು ನಿಮ್ಮನ್ನ ಆ ಸ್ಪಿರಿಚುವಲ್ ಹೆಲ್ಪಿಗೆ ಹೇಳ್ಕೊಂಡ್ಬರ್ತಾರೆ. ಆಸ್ಕೊಳ್ತಾ ಇದ್ದಾರೆ. ಆ ಸ್ಪಿರಿಚುವಲ್ ಹೆಲ್ಪಿಗೆ ದೇವರು ನಿಮ್ಮನ್ನ ಆಸ್ಕೊಳ್ತಾ ಇದ್ದಾರೆ. ಹೇಳ್ಕೊಂಡು ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೇಳ್ಕೊಂಡು ಬರ್ತಾ ಇದ್ದಾರೆ. ಉಪವಾಸ ವಾಕ್ಯನ ಜಾಸ್ತಿ ಓದಂಗೆ ಪ್ರೀತಿ ಮಾಡಂಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ಇನ್ನು ಜಾಸ್ತಿ ದಿನ ಇಲ್ಲ, ಇನ್ನೂ ರೆಡಿ ಮಾಡ್ತಾರೆ ಮಗುವಿನ. ಮೊದಲು ಏನಾಗಿದೆ ಇನ್ನೂ ದೇವರು ಸ್ಪಿರಿಚುವಲ್ ಆಗಿ ಇನ್ನೂ ರೆಡಿ ಮಾಡ್ತಾರೆ. ಕೊನೆಗೆ ಹೇಳ್ತೀನಿ ಅಯ್ಯೋ ನನ್ಗೆ ಏನಿಲ್ಲ ಎಲ್ಲ 100ಕ್ಕೆ 100. ಬಾಯಿ ಬಿಟ್ಟು ಹೇಳ ನಂಗೇನಲ್ಲ ದೇವ್ರು ಅಂತ ಹೇಳಿದಾಗ ಯೋಸೇಫನ ಯಾಕೆ ಡೈರೆಕ್ಟ್ ಮಾಡಿಲ್ಲ? ಯಾಕಂದ್ರೆ ನಾನು ಡೈರೆಕ್ಟ್ ಒಂದೇ ಸರಿ ಹೇಳ್ಸಿದ್ರೆ ಅವನು ತೆಗೆದುಕೊಂಡು ನನ್ನ ಬಲ ಅಂತ ಹೇಳ್ಬಿಡ್ತಾ ಇದ್ದ. ದೇವರು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡಿದ್ರು? ಅರಮನೆ ಸೆರೆಮನೆಯಿಂದ ಅರಮನೆ ಹೆಂಗ್ ಕರ್ಕೊಂಡು ರಾಜಿನ ಕನೆಕ್ಷನ್ ಅವನಿಗೆ ದರ್ಶನ ಬಿದ್ದು ಕನಸು ಬಿದ್ದು ಡೈರೆಕ್ಟ್ ಇಲ್ಲಿಂದನೇ ಕನೆಕ್ಷನ್. ಅವಾಗ ಗೊತ್ತಾಯ್ತು ಯೋಸೇಫನಿಗೆ ನಾನು ಹೇಳಿ ಬಿಡ್ಸಕ್ಕಾಗಲಿಲ್ಲ, ದೇವರೇ ಬಿಡಿಸಿದ್ರು. ಅದೇ ಅನುಭವ ದೇವರು ಆಗಿತ್ತು. ಪ್ರಯತ್ನ ಮಾಡಿ 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 ಯಾವುದು ಏನೇ ಇನ್ಕ್ರೀಸ್ ಬಂದ್ರೆ ಎಷ್ಟೇ ಸ್ಯಾಲರಿ ಹೆಚ್ಚಾದ್ರೆ 10,000 20,000 ಆಗ್ತಾ ಇತ್ತು. ಈಗ ದೇವರು ಒಂದೇ ಸಾರಿ ಮೇಲೆ ಎತ್ತಬೇಕಾದ್ರೆ 1 ಲಕ್ಷ ಗೊತ್ತಾಗುತ್ತೆ ಡೈರೆಕ್ಟ್ ದೇವರೇ ಇದಕ್ಕೆ ನೀನು ಒಪ್ಕೊಂಡು ಹೇಳಿದ್ರೆ ಮನೆ ಪಡಿಸಿದ್ರೆ ಹಲ್ಲೆಲೂಯಾ. ದೇವರು ನಿನ್ನ ಮೇಲೆ ಇನ್ನೂ ಇರ್ತದೆ. ಆಮೆನ್. ದಾನಿಯೇಲ್ ಯೋಸೇಫನಿಗೆ ಅವ್ರ ಸಾಕ್ಷಿ ಹೇಳಿದ್ರು. ರಾಜ್ಯದ ಸಾಕ್ಷಿ ಟೀಚರ್ ಸಾಕ್ಷಿ ಹೇಳಿದ್ರು. ಯೋಸೇಫ ಹೇಳ್ದಂಗೆ ಕೇಳಬೇಕು. ಆಮೆನ್. ದಾನಿಯೇಲ ಹೇಳ್ದಂಗೆ ಕೇಳಬೇಕು. ಆಮೆನ್. ಅದೇ ಆಗೋದು. ಅದೇ ಆಗೋದು. ಹಲ್ಲೆಲೂಯಾ. ದೇವರು ಮಾಡೋದು ದೇವರಿಗೆ ತೋರ್ಪಡು. ಅದೇ ಮಾಡು. ದೇವರು ಕೇಳ್ತಾರೆ ಬೇಕು ನಮಗೆ. ಬೇಕು. ಹಲ್ಲೆಲೂಯಾ. ನೀವು ನಂಬಿಕೆಯ ಬೀಜನ ಬಿತ್ತಿರಿ. ಆಮೆನ್. ಪರಿಶುದ್ಧತೆಯ ಬೀಜನ ಬಿತ್ತಿರಿ. ಆಮೆನ್. ಈಗ ಕೊಯ್ಯುವಂತೆ ಹಲ್ಲೆಲೂಯಾ. ನೀವೇನು ಬಿತ್ತುತ್ತೀರಾ? ಹಲ್ಲೆಲೂಯಾ. ಈಗ ಓಪನ್ ಮಾಡಿ ಶುಗರ್ ದೇವರು ಮಿರಾಕಲ್ ಆಗುತ್ತೆ. ಆಮೆನ್. ಮಿರಾಕಲ್ ಆಗುತ್ತೆ. ಆಮೆನ್. ನಿಮ್ಮ ಫ್ಯೂಚರ್ನ ದೇವರು ಕಟ್ಟುತ್ತಾರೆ. ಹೌದು. ಫ್ಯೂಚರ್ನ ಕಟ್ಟುತ್ತಾರೆ. ಆಮೆನ್. ಫ್ಯೂಚರ್ನ ಕಟ್ಟುತ್ತಾರೆ.
ಆಮೆನ್. ಅವನು ತೆಗೆದುಕೊಂಡು ದೇವರು ಉನ್ನತ ಸ್ಥಿತಿಗೆ ಆಮೆನ್. ಎಜುಕೇಶನ್ ಅವರು ಹಲ್ಲೆಲೂಯಾ. ನಿನ್ನ ಭಯಂಕರ ಉನ್ನತ ಸ್ಥಾನಕ್ಕೆ ಬರ್ತೀನಿ. ಹಲ್ಲೆಲೂಯಾ. ಉನ್ನತ ಸ್ಥಾನದಲ್ಲಿ ಬರ್ತೀನಿ. ಹಲ್ಲೆಲೂಯಾ. ನಿಮ್ಮ ಡ್ಯಾಡಿ ಮಮ್ಮಿಯಿಂದ ಹಿಡಿದು ನಿಮ್ಮ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಮೀರಿ ನಿನಗೆ ಜ್ಞಾನದಲ್ಲೆಲ್ಲ ಈ ಸಾರಿ ಬೇರೆ ಮಕ್ಕಳು ಎಜುಕೇಶನ್ ಒಂದು ಈ ವರ್ಷದಿಂದ 100ಗೆ ಕಂಪ್ಲೀಟ್ ಮಾಡಿದ್ದಾರೆ. ಮಕ್ಕಳು ಒಂದು ಪರಿಪೂರ್ಣ ಆ ಬ್ಲೆಸ್ಸಿಂಗ್ ಅದರಲ್ಲಿ ಉನ್ನತ ಮಹಿಮೆ. ಎಲ್ಲ ಟಾಪ್ ಲೆವೆಲ್ ಒಂದು ಜಯಘೋಷ ಉತ್ಸಾಹ ನಿಮ್ಮ ಮನೆಯಲ್ಲಿ ಒಂದೊಂದು ಸೆಕೆಂಡ್ ಶೀಘ್ರವಾಗಿ ಮತ್ತಿಲ್ಲ ಯಾವ್ದು ಮಕ್ಕಳ ದೇವ್ರು ನೀವು ಪ್ರೀತಿ ಮಾಡ್ತಾರೆ ಬಹಳ ಉನ್ನತ ಮಟ್ಟದಲ್ಲೇ ಮೂರನೇ ಕೈ ಮಾಡಿದ್ದು ಉತ್ತರ ದೇವ್ರು ಮಾಡ್ತಿಲ್ಲ. ನೀವು ಮಾಡಿದ್ದು ದೇವ್ರು ಮಾಡ್ತಿಲ್ಲ. ಅದನ್ನ ಯಾವ ರೀತಿ ಫಲ ಒಂದೇ ಸರಿ ತುಂಬಿ ಹೊರ ಸೂಸಂಗೆ ಬರುತ್ತೆ ನಿಮ್ಗೆ. ಮಾಡಲ್ಲ ನೀವು ಯಾವ ಬೇಕಾದ್ರೂ ಕಡಿಮೆ ಮಾಡಲ್ಲ. ಕಂಪನಿಗಳಲ್ಲಿ ದೇವರ ದಯ ಮನುಷ್ಯರ ದಯ. ನೋಡ್ಬೇಕಾದ್ರೆ ದ್ವೇಷ ಮಾಡಿರಲ್ಲ. ಇನ್ನೂ ನೀವು ನೋಡ್ತಾ ಇದ್ರೆ ಇಂತಹ ವ್ಯಕ್ತಿಗಳು ಹೌದು ಯಾವ ವಿಷಯಕ್ಕೂ ಬರಲ್ಲ. ದೇವರ ದಯ ಮನುಷ್ಯರ ದಯ ಕರುಣೆ. ಮಹೇಶ್ ಮೇಘನ ನಿಮಗೂ ಹಂಗೆ ಬರ್ತಾರೆ. ನಿಮ್ಮ ನೋಡೋದು ವಿರೋಧ ಇಲ್ಲ. ಮಾತ್ರ ಜನಗಳು ಅಂಜಲಿಗೂ ಅದನ್ನೇ ಜಾಬ್ ವಿಷಯದಲ್ಲಿ ಎಲ್ಲರೂ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಹಂಗಂತ ಹೇಳ್ಬಿಟ್ಟು ಅವ್ರು ಹೊಡ್ಕೋದಲ್ಲ. ನನ್ನ ಪ್ರೀತಿ ಮಾಡಿ ಸಿಕ್ಬಿಟ್ರು ಅಂತ ಆ ಹೊಡ್ಕೋದಕ್ಕೆಲ್ಲ ಹಂಗೆ ಹಾಕ್ಬಿಡ್ತಾರೆ. ಯಾರು ಹೊರಬಿಟ್ರೆ ಮುಗಿತಿರೋದು ಅಲ್ಲ. ಅದು ದೇವ್ರ ಕೃಪೆ. ದೇವ್ರ ಕೃಪೆ ಕೊಟ್ಟರು ಯಾರು ಮಾಡ್ತಾರೆ. ಯಾರು ಅವ್ರನ್ನ ಪ್ರೀತಿ ಮಾಡಿ ಸಾಕಲ್ಲ. ರಾಜ ಪ್ರೀತಿ ಮಾಡ್ತಾರೆ. ರಾಜನಿಗೆ ಹೋಗಿ ಅವ್ನು ಹೇಳಿದ್ರೆ ಬಿಡಲಿಲ್ಲ. ಅವನು ದೇವ್ರೆ ರಾಜ ಏನೇ ಹತ್ಯೆ ಮಾಡೋನು 3 ವರ್ಷ ಪ್ರಯತ್ನ ಆ ದೇವರ ಪ್ರೀತಿನ ಕಡೆ ಮಾಡಲಿಲ್ಲ. ಅವನು ಜಮೀನು ಆದಾಯ ಮಾಡ್ತಿರೋದು ನಮ್ಮ ವರ್ಗದಲ್ಲಿ ಮಗುವಿಂದ Hallelujah. ಸ್ತೋತ್ರ. ಸ್ವಾಮಿಗಳು ಅವರು ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ತಾರೆ. ಅವ್ರಿಗೊಂದು ಸ್ಪೆಷಲ್ ಒಂದು ನಂಬಿಕೆ ಸ್ವಾಮಿಗಳು. ಅವ್ರನ್ನ ಕಾಣಿಸ್ತಾರೆ ಬಟ್ ಅವ್ರಿಗೊಂದು ನಂಬಿಕೆ. ಸೇವಕರು ಪಾಸ್ಟ್ರು ಒಂದು ಪ್ರಾರ್ಥನೆ ಮಾಡಿ ಹಂಗೆ ನಡೀತದೆ ನಂಬುತ್ತಾರೆ. ಅವ್ರು ಏನೇ ಇದಾದ್ರೂ ಅವ್ರೊಂದು ಸಾರಿ ನಮ್ಮ ಮುಂದೆ ಒಂದು ಪ್ರೇಯರ್ ಮಾಡಿದ್ರೆ ನಮಗೆ ಸಾಕಪ್ಪ, ನಮಗೆ ಅದಕ್ಕೆ ಆಶೀರ್ವಾದ ಅಂತ ನಂಬುತ್ತಾರೆ. ಆ ನಂಬಿಕೆನೇ ದೇವರನ್ನ ಉನ್ನತ ಮಟ್ಟಿಗೆ
ನಮಸ್ಕಾರವಾಗಲಿ. ನಮ್ಮದು ಬಿಸ್ನೆಸ್ ಸ್ವಲ್ಪ ಡಲ್ ಆಗಿಬಿಟ್ಟಿತ್ತು 3 ಮಂತ್ಸ್. ಮಾತಾಡಬಾರ್ದು, ದಯವಿಟ್ಟು ಕೇಳಿಸ್ಕೊಡ್ರಿ ಆಯ್ತಾ. 3 ಮಂತ್ಸಿಂದ ಬಿಸ್ನೆಸ್ ಫುಲ್ ಡಲ್ ಆಗಿತ್ತು. ಅದಕ್ಕೆ ನಾನು ಸಿಸ್ಟರ್ಗೂ ಅಥವಾ ನಿಮಗೂ ಏನೋ ವಿಷಯ ಹೇಳಿರಲಿಲ್ಲ. ನೋಡಿ, ಇಂಪಾರ್ಟೆಂಟ್, ತುಂಬ ಚೆನ್ನಾಗಿದೆ, ಸಾಕ್ಷಿ ಕೇಳಿಸ್ಕೊಳ್ಳಿ ಇದು. ಸಿಸ್ಟರ್ಗೂ ಹೇಳಿರಲಿಲ್ಲ, ನಿಮಗೂ ಹೇಳಿರಲಿಲ್ಲ, ಬಿಸ್ನೆಸ್ ಡಲ್. ಹಾಂ, ನಾವು ಚೆನ್ನಾಗಿ ತಿಳ್ಕೊಂಡಿದ್ದು ನಾವು. ನಾನು ಹೇಳಿರಲಿಲ್ಲ. ಆದರೆ ಅವ್ರ ಸಿಸ್ಟರು ಪ್ರೇಯರ್ ಮಾಡಬೇಕಾದ್ರೆ ಪ್ರಾಫೆಸಿ ಆಗಿದ್ದು, ಇಡೀ ಹಾಸನಲ್ಲೇ ಬಿಸ್ನೆಸ್ ಹೆಂಗಾಗುತ್ತೆ ಅಂದರೆ ಲೈನ್ ಹತ್ತುತ್ತೆ, ಆದರೆ ನಿಮಗೆ ಕೊಡೋಕ್ಕಾಗಲ್ಲ. ಹಾಲೆಲೂಯಾ. ಅಯ್ಯ, ಅದೆಲ್ಲ ದೇವರಿಂದ ಬಂದರೂ ಹೇಳೋಕ್ಕೆ ಗುಂಡಿಗೆ ಸರಿಯಾಗಿರ್ಬೇಕಿಲ್ಲೇ ಹೇಳೋದನ್ನು. ಹಾಂ, ಹಾಸನದಲ್ಲಿ ಎಷ್ಟು ಹೋಟೆಲ್ ಇದ್ದಾವೆ, ಅದು ಕಾಂಪಿಟೇಷನ್ ಮಾಡೋದು ಅಂತ ಹೇಳಿದ್ರೆ ಹೆಂಗಿದೆ ಹೇಳಿ. ಆಮೇಲೆ ಇವರು ಬಾಸ್ ಏನು ಹೇಳಿದ್ರು ಅದು ಕೇಳಿಸ್ಕೊಳ್ಳಿ ಹೇಗಿದೆ. ಹಾಂ, ಮತ್ತೆ ಸಿಸ್ಟರ್ ಅಂದ್ರು ಯೇಸಪ್ಪ ಎಲ್ಲಿದ್ದಾನೆ, ಅಲ್ಲಿ ಬರಗಾಲ ಇಲ್ಲ. ಆಮೇನ್. ಅಲ್ಲಿ ಎಲ್ಲ ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಬಂದ್ರು ಅಂತಾರೆ, ಸರ್ ನಿಮ್ ಸ್ಟಾರ್ಟ್ ಆದ್ರೆ ಎಲ್ಲ ಹೋಟೆಲ್ ಕ್ಲೋಸ್ ಆಗ್ಬಿಡುತ್ತೆ ಅಂತ. ಬಿಸ್ನೆಸ್ ಏನಿಲ್ಲಲ್ಲ ಅಂದ್ರೆ ಬಿಸ್ನೆಸ್ ಹೆಂಗಾಗಿದೆ, ನಮಗೆ ಫುಡ್ ಕೊಡಕ್ ಆಗ್ತಿಲ್ಲ, ಆ ತರ ಆಗ್ಬಿಟ್ಟಿದೆ. ನಾವು ಕ್ಲೋಸ್ ಮಾಡ್ತಾ ಇದೀವಿ. ಆಮೇನ್. ಅಂದ್ರೆ ಆರ್ಡರ್ ಜಾಸ್ತಿ ಆಗಿ ಕ್ಲೋಸ್ ಮಾಡ್ತಾ ಇದೀವಿ, ಕೊಡಕ್ ಆಗಲ್ಲ ಅಂತ ಹೇಳಿ ಆ ತರ ಬಿಸ್ನೆಸ್ ಆಗ್ತಾ ಇದೆ ಅವಾಗ. ಆದ್ಮೇಲೆ ನಮ್ಮ ಬಾಸ್ ಏನಂದ್ರು ಅಂದ್ರೆ ಬಿಸ್ನೆಸ್ ಆಗಿದ್ದು ನೋಡಿ ಅವ್ನು ಸ್ವಲ್ಪ ಶಾಕ್ ಆಯ್ತು, ಇನ್ನೂ ಜಾಸ್ತಿ ಕೊಡ್ಬೇಕಲ್ಲ ದುಡ್ಡು ಇವಾಗ ಅಂತ. ಇದೆಲ್ಲ ಎತ್ಬಿಡಿ, ಆಫರ್ ಅದೇನು ಬೇಡ ಅಂತಂದ್ರು. ಅದಕ್ಕೆ ನನ್ನ ಸಿಸ್ಟರ್ ಮತ್ತೆ ಬ್ರದರ್ಗೆ ಹೇಳಿದೆ ಈ ಥರ ಅಂದರು ಅಂತ. ನಾನು ನಿನ್ನೆ ಬ್ರದರ್ ಜೊತೆ ಮಾತಾಡ್ತಿದ್ದೆ. ಬ್ರದರ್ ಅಂದ್ರು ಆಯ್ತು, ಅದು ಏನಿದೆ ಎಲ್ಲ ಪ್ರಾಫಿಟ್ ಎಷ್ಟಿದೆ ಎಲ್ಲ ಲೆಕ್ಕ ಹಾಕೊಳ್ಳಿ ಅಂತ ಹೇಳಿದ್ರು ಬ್ರದರ್. ನಾನು ಅದಕ್ಕೆ ಇನ್ನೂ ಪ್ರಿಪೇರ್ ಆಗ್ತಿದ್ದೆ ಅಷ್ಟರಲ್ಲಿ ಅವರೇ ಫೋನ್ ಮಾಡಿದ್ರು, ಏನೋ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ, ಹಿಂಗೆ ನಡೀತಾ ಇರಲಿ ಅದು ಅಂತ. ಆಮೇನ್. ಇನ್ನೂ ಮಾತಾಡಿರಲಿಲ್ಲ ಅವರು. ಆಮೇನ್. ಮತ್ತೆ ಎಲ್ಲಕ್ಕಿಂತ ದೊಡ್ಡ ಮಿರಾಕಲ್ ಏನು ಅಂತಂದ್ರೆ, ಫಸ್ಟ್ ಟೈಮ್ ನಾನು ಫಾಸ್ಟಿಂಗ್ ಮಾಡಿರೋದು. ಹಾಲೆಲೂಯಾ. ವಾವ್, 3 days. ಅದಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ನೋಡಿ, ಹೋಟೆಲ್ ಅವರು ಫಾಸ್ಟಿಂಗ್ ಮಾಡೋದು ಹೆಂಗಿರುತ್ತೆ ನೋಡಿ. ಅದು ಎದುರುಗಡೆ ಕಬಾಬ್ ಎಲ್ಲ ಇರುತ್ತೆ, ನಾವು ಅಲ್ಲೇ ಇರ್ತೀವಿ, ಅದ್ರ ತಿನ್ಬೇಕಂತ ಮನ್ಸಾಗಲ್ಲ. ನಾನು ಆಗಿದ್ದು ಇಷ್ಟೊತ್ತಿಗೆ ಡ್ರಮ್ ಆಗಿರ್ತಾ ಇದ್ದೆ. ಅಲ್ಲ, ಫಾಸ್ಟಿಂಗ್ ಇದ್ರೂ ತಿನ್ಬೇಕಂತ ಮನಸ್ಸು ಆಗಲ್ಲ. ಆಗ್ಲಿಲ್ಲ. ಆಮೇನ್. ಮತ್ತೆ ಇನ್ನೊಂದು ದೊಡ್ಡ ಸಾಕ್ಷಿ ಏನಂತಂದ್ರೆ, ನಮ್ಮ ಅತ್ತೆಗೆ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ ಆಗಿತ್ತು. ಅಂದ್ರೆ 4th ಸ್ಟೇಜ್ ಇತ್ತು ಲಾಸ್ಟ್. ಅದಕ್ಕೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಪೆಟ್ ಸ್ಕ್ಯಾನ್ ಅಂದ್ರೆ ಅದು ಸ್ಕ್ಯಾನ್ ಅದು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅಬ್ಸಲ್ಯೂಟ್ಲಿ ಎಕ್ಸಾಕ್ಟ್ಲಿ ಅದೇ ತೋರಿಸುತ್ತೆ ರಿಪೋರ್ಟ್ಸ್. ಅದು ಅದಕ್ಕೆ ಅಂದ್ರು ಆಪರೇಷನ್ ಏನೋ ಮಾಡೋಕ್ಕಾಗಲ್ಲ, ಮನೆ ಕರ್ಕೊಂಡೋಗಿ ಎಷ್ಟು ಜನ ಬದುಕ್ತಾರೆ ಬದುಕಲಿ ಅಂತ ಬ್ರದರ್ ಪ್ರೇಯರ್ ಮಾಡಿದ್ರು. ಬ್ರದರ್ ಪ್ರೇಯರ್ ಮಾಡಿ ಅಂದ್ರು ಹೊಸ ಪ್ಯಾಂಕ್ರಿಯಾಸ್ ಅಂತ ಪ್ರೇಯರ್ ಮಾಡಿದ್ರು ಬ್ರದರ್. ಮತ್ತೆ ನೀವು ಸಾಕ್ಷಿ ಹೇಳಬೇಕು ಅಂತಂದ್ರು. ಮತ್ತೆ ರಿಟರ್ನ್ ಹೋಗಿ ಇನ್ನೊಂದ್ಸರಿ ಚೆಕಪ್ ಮಾಡಿದ್ರೆ ಆ ಡಾಕ್ಟರ್ಗೆ ಅರ್ಥ ಆಗಲಿಲ್ಲ ಏನಾಗಿದೆ ಅಂತ. ಮತ್ತೆ 3 ಡಾಕ್ಟರ್ನ ಕರೆಸಿ 4 ಜನ ಕುತ್ಕೊಂಡು ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡಿ ಮತ್ತೆ ರಿಪೋರ್ಟ್ ತೆಗೆದ್ರು. ಅಲ್ಲಿ ಕ್ಯಾನ್ಸರ್ ಒಂದು ನಾಮನಿಶಾನ ಏನಿಲ್ಲ. ಹಾಲೆಲೂಯಾ. ಆಮೆನ್. ಸ್ತೋತ್ರ ಹೇಳಬೇಕು. ಹಾಲೆಲೂಯಾ. ನೋಡಿ, ಅದು ಬರೀ ಫೋನಲ್ಲಿ ಆಯಿತಾ. ನೀವು ಇಲ್ಲಿ ಕೇಳಿಸ್ಕೊಂಡಿರ್ತೀರ. ಪ್ರೇಯರ್ 2 ಸಲ ಮಾಡಿರೋದಲ್ವ, 2 ಸಲ ಮಾಡೋದು ಪ್ರೇಯರ್. ಹಾಲೆಲೂಯಾ. ಇನ್ನೊಬ್ರದ್ದು ಸಾಕ್ಷಿ ಇತ್ತಲ್ಲ, ನಿಮ್ಮ ಚಿತ್ರನೋ ಒಬ್ರು ಚೈತ್ರ ಅಂತ, ಅವರೊಬ್ರು ಇತ್ತಲ್ಲ, ಒಬ್ರು ಜೈನ್, ಅವ್ರದ್ದು ಕಳಿಸಿದ್ರ ವಿಡಿಯೋ ಅವರು? ಇಲ್ಲ, ಕಳಿಸಿಲ್ಲ. ಸುಮಾರು ಜನ ಮಾತಾಡಲಿಲ್ಲ. ಹಾಂ, ನಮ್ಮದು ಕ್ಲಾಸ್ಮೇಟು. ನಮ್ಮ ಕ್ಲಾಸ್ಮೇಟು ಆಫ್ಟರ್ 25 years ಕಾಂಟ್ಯಾಕ್ಟಲ್ಲಿ ಬಂದಿದ್ದವರು. ಬಂದ ತಕ್ಷಣ ಒಂದು 2 ನಿಮಿಷ ಆದ್ಮೇಲೆ ಫಸ್ಟ್ ಹೇಳಿದೆ ಏನಂದ್ರೆ, 25 ವರ್ಷದಿಂದ ನಾನು ಸಫರ್ ಆಗ್ತಾ ಇದ್ದೀನಿ ಅಂತ. ಏನು ಪ್ರಾಬ್ಲಮ್ ಅಂತಂದ್ರೆ ಆರ್ಥ್ರೈಟಿಸ್ ಅಂತಂದ್ರು. ಅಂದ್ರೆ ಇವಾಗ ಮಲಗಿದಾಗ ಬೈ ಚಾನ್ಸ್ ಹೆಡ್ಗೆ ಏನೋ ಸ್ಟ್ರಕ್ ಆಗ್ಬಿಟ್ರೆ ಫುಲ್ 1 day ಹಿಂಗೆ ಸ್ಟ್ರಕ್ ಆಗೋದು, ಎದ್ದೇಳಕ್ಕೂ ಆಗಲ್ಲ ಬೆಡ್ಡಿಂದ, ಆ ಥರ ಆಗೋದು ಅವ್ರಿಗೆ. ಬ್ರದರ್ ಮನೆಗೆ ಪ್ರೇಯರ್ ಬಂದಿದ್ರು, ಮಂತ್ಲಿ ಪ್ರೇಯರ್ಗೆ. ನಾನು ಹೇಳಿದೆ ಥರ ಬ್ರದರ್ ಬರ್ತಾ ಇದ್ದಾರೆ ಅಂತಂದರೆ, ಪ್ರೇಯರ್ ಮಾಡಿಸ್ಕೊಳ್ತೀರಾ ಅಂದರೆ ಹೌದು ಮಾಡಿಸ್ಕೊಳ್ತೀವಿ ಅಂತ. ಬ್ರದರ್ ಪ್ರೇಯರ್ ಮಾಡಿದ್ರು. ಪ್ರೇಯರ್ ಮಾಡಾದ್ಮೇಲೆ ಆ ಹುಡುಗಿ ಏನಂತಂದ್ರೆ, ಪ್ರೇಯರ್ ಎಲ್ಲ ಆಯಿತು, ಫೋನೆಲ್ಲ ಇಟ್ವಿ. ಮತ್ತೆ ನಾನು ಫೋನ್ ಮಾಡಿದೆ, ಹಿಂಗೆ ಫೀಲ್ ಆಯಿತು ಅಂತ. ಅವಳೇನು ಹೇಳಿದಂದ್ರೆ, ನನಗಿಲ್ಲಿ ಒಂಥರ ಬಿಸಿ ಏನೋ ಇಲ್ಲಿ ಮುಟ್ಟಿ ಥರ ಆಯಿತು ಇಲ್ಲಿ. ಹಾಲೆಲೂಯಾ. ಮತ್ತೆ ಇವಾಗ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಆಮೆನ್. ಮತ್ತೆ ಇವಾಗ ನಾನು ಓಪನ್ಲಿ ಯೇಸು ವಿಷಯದಲ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ. ಅದಕ್ಕೆ ಈ ಸೇವಕರು ವಾಯ್ಸ್ ನಾನು ಮನೆಯಲ್ಲಿ ಹರಡಬೇಕು, ಅದರಿಂದ ಬ್ಲೆಸ್ಸಿಂಗ್ಸ್ ಬರ್ಬೇಕಂತೇಳಿ ಲೌಡ್ ಸ್ಪೀಕರ್ ಇಟ್ಟಿದೆ ಫೋನ್ ನಾನು. ಬ್ರದರ್ ಅದ್ರ ಒಂದು ಪ್ರೇಯರಲ್ಲಿ ಇಟ್ಕೊಳ್ಳಿ, ನಾನು ಪ್ರೇಯರ್ ಮಾಡ್ತೀನಿ ಎಣ್ಣೆ ಇದ್ರೆ ಅಂತ. ಅವಳು ಗೊತ್ತಿರಲ್ಲ ಯಾವ್ದು ಎಣ್ಣೆ ಅಂತ, ಅವಳು ಮಸಾಜಲ್ಲಿ ಇಟ್ಕೊಂಡಿದ್ದಾಳೆ. ಬ್ರದರ್ ಬಾಯಲ್ಲಿ ಹಾಕೊಂಡಿದ್ರೆ ಅದೇ ಮಸಾಜಲ್ಲೇ ಬಾಯಲ್ಲಿ ಹಾಕೊಂಡಿದ್ದಾಳೆ. ಅವ್ಳು ಗಂಟ್ಲು ಸೋರ್ ಥ್ರೋಟು ಆಗಿತ್ತು. ಮತ್ತೆ ಮನೇಲೆಲ್ಲ ಹೋಗಿ ಎಲ್ಲ ಕಡೆ ಸ್ಪ್ರಿಂಕಲ್ ಮಾಡಿ ಅದಾದ್ಮೇಲೆ ಒಂದು ಪ್ರೇಯರ್ ಮಾಡಿ 1 month ಆದ್ಮೇಲೆ ಮತ್ತೆ ಫೋನ್ ಬಂದಿದ್ದು ಫಸ್ಟ್. ನಾನು ಕೇಳಿದೆ, ಇವಾಗ ಹೇಗಿದೆ ಪೇನು ಅಂತ. ಹೌದಲ್ಲ, ಹುಷಾರಿಲ್ಲ ನನಗೆ ಅಂತ ಅವಳು ನನಗೆ ಕೇಳ್ತಿದ್ದಾಳೆ. ಹೌದಲ್ಲ, ಮೆಡಿಸಿನ್ ಹಾಕೊಂಡಿಲ್ಲ, ಈ ತರ ಫಸ್ಟ್ ಟೈಮ್ ಈ ತರ ಆಗಿದ್ದು ಅಂತ. ಹಾಲೆಲೂಯಾ. ಮತ್ತೆ ಇದು ಹುಮ್ನಾಬಾದ್ ಹೇಳು. ನಂದು ಮದುವೆ ಇರೋದಾಗಿತ್ತು. ನೆಕ್ಸ್ಟ್ ಡೇನೇ ನಾನು ಹೋಟೆಲ್ ಓಪನ್ ಮಾಡಿದ್ದೆ ಹುಮ್ನಾಬಾದಲ್ಲಿ. ಅದೊಂದು MLA ಬಿಲ್ಡಿಂಗ್ ಇತ್ತು. ಬಿಸ್ನೆಸ್ ಚೆನ್ನಾಗಿ ನಡೀತಿತ್ತು. ಸ್ವಲ್ಪ ಹುಡುಗರೆಲ್ಲರಾಗಿ ಲಾಸ್ ಮಾಡ್ತಿದ್ರು ಅಲ್ಲಿ. ಹಂಗೆ ಮಾಡಿ ಏನೋ ತೊಳ್ಕೊಂಡೋಗಿ ಏನೋ ಮಾಡಿದ್ರೆ ಲಾಸ್ ಆಯಿತು, ಕಂಪ್ಲೀಟ್ ಲಾಸ್ ಆಯಿತು. ಇವಾಗ ಅವ್ರಿಗೆಲ್ಲ ಸ್ವಲ್ಪ ಪೇಮೆಂಟ್ ಎಲ್ಲ ಪೆಂಡಿಂಗ್ ಇತ್ತು. ಅವ್ರು ಫೋನ್ ಮಾಡಿದ್ರು, ಈ ಥರ ಎಲ್ಲ ಆಗಿದೆ, ನೀವು ಬರಬೇಕು ಅಂತ. ಇವಾಗ ಮನೇಲೆಲ್ಲರೂ ಹೆದರ್ಬಿಟ್ಟಿದ್ದಾರೆ,
ಹೆಂಗ್ ಮಾಡಬೇಕು ಅವನು ಸಕ್ಕ ದೊಡ್ಡ ಗುಂಡ ಅವನು ಎಸ್ ಪಿ ಯಾರು ಏನೂ ಇಲ್ಲ ಅವನು ಮುಂದೆ ಮನೆಯಿಂದ ನಮ್ಮದು ಊರಿಂದ 60 ಕಿಲೋಮೀಟರ್ಸ್ ಹೊರಗೆ. ಆಮೇಲೆ ಅವತ್ತೇನಾಯಿತು, ನಾನು ಸ್ವಲ್ಪ ತುಂಬ ತಲೆಗೆ ತೊಗೊಂಡೆ, ಟೆನ್ಷನ್ ಅದು. ನಾನು ಫುಲ್ ಎಣ್ಣೆ ಕೊಡೋದು ಫುಲ್ ಟೈಟ್ ಆಗಿಬಿಟ್ಟಿದೆ ಅವತ್ತು. ಟೈಟ್ ಆಗಿ ಡ್ರಿಂಕ್ಸ್ ಬಿಡ್ತಾ ಇದ್ರು, ಗೊತ್ತಿಲ್ಲ ಅವ್ರಿಗೆ ನೀವು ಮಾಡ್ತಾ ಇದ್ರಿ. ಇಲ್ಲಿ ಬಂದಲ್ಲಿ ಬಿಟ್ಟಿರೋದು. ಹೌದು ಇಲ್ಲಿ ಪ್ರೇಯರಿಗೆ ಫಸ್ಟ್ ಡೇ ಇಲ್ಲಿ ಬಂದ್ರಲ್ಲ, ಆಮೇಲೆ ಬಿಟ್ಟಿದ್ದಲ್ವಾ? ಹೌದು ಫಸ್ಟ್ ಡೇನೆ. ಅಂದರೆ ಕುಡಿದಿದ್ದು ಅಂದರೆ ಏನೂ ಗೊತ್ತಾಗ್ತಿಲ್ಲ, ಆ ಥರ ಕುಡಿದು ಮಲಗಿಬಿಟ್ಟಿದೆ ನಾನು. ಹಿಂಗೆ ಮಲಗಿದ್ದೀನಿ, ನನ್ನ ಕಿವಿಯಲ್ಲಿ ಒಂದು ಸೌಂಡ್ ಬಂತು, ಹಿಂಗೆ ಸತ್ರ ಏನು ಮಾಡ್ತೀಯ ಅಂತ. ಅಂದರೆ ಈಗ ಸತ್ರ ಏನು ಮಾಡ್ತೀಯ ಅಂತ. ಈಗ ಸತ್ರ ನರಕಕ್ಕೆ ಹೋಗ್ತೀಯಾ? ಹಿಂಗೆ ಸತ್ರ ಏನು ಮಾಡ್ತೀಯ, ಪ್ರೇಯರ್ ಮಾಡಿಲ್ಲಲ್ಲ ಅಂತ ಸೌಂಡ್. ಎದ್ದೆ, ಕುಡಿದ್ಬಿಟ್ಟು ಏನು ಪ್ರೇಯರ್ ಮಾಡಲಪ್ಪ ನಾನು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಆಯ್ತಾ ಅಂದರೆ ದೇವ್ರೆ ಏನು ಮಾಡಿದೆ ನನಗೆ ಕ್ಷಮಿಸಪ್ಪ ಅಂದ್ಬಿಟ್ಟು ಮಲಗಿಬಿಟ್ಟೆ. ಹಂಗೆ ಬೆಳಗ್ಗೆ ಎದ್ದೆ ತಕ್ಷಣ ಅದು ನೆನಪಾಯ್ತು, ನೈಟ್ ಹಿಂಗೆ ಆಯ್ತಲ್ಲ ಅಂತ. ನಾನಂದೆ ಏನು ಓದ್ಬೇಕು, ನನಗೆ ಏನೂ ಗೊತ್ತಿಲ್ಲಲ್ಲ, ಇವಾಗ ಬೇರೆ ಅಲ್ಲಿ ಹೋಗ್ಬೇಕು ನಾನು, ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಹೆಂಗೆ ಪ್ರೇಯರ್ ಮಾಡಬೇಕು, ಯಾವ ವಾಕ್ಯ ಓದಬೇಕು, ಈ ಟೈಮಲ್ಲಿ ಏನು ವಾಕ್ಯ ನನಗೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಮಮ್ಮಿ ಫೋನ್ ಮಾಡಿದ್ರು, ಅಲ್ಲೆಲ್ಲ ಯಾರು ಹೈಲಿ ಇನ್ಫ್ಲೂಯೆನ್ಸ್ ಇದ್ದಾರೆ ನಮಗೆಲ್ಲ ಪರಿಚಯ ಇರೋರು, ಅವ್ರನ್ನ ಕರ್ಕೊಂಡು ಹೋಗು, ಇವ್ರನ್ನ ಕರ್ಕೊಂಡು ಹೋಗು ಅಂತ ಕಂಟಿನ್ಯೂ ಫೋನ್ ಮಾಡ್ತಾನೆ ಇದ್ದಾರೆ ಅಮ್ಮ. ಅವ್ರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ ಅಂತ. ಹಾಂ ಆಯ್ತಾಯ್ತು, ಸರಿ ಅಂತ ನಾನು ಬೈಬಲ್ ಓಪನ್ ಮಾಡಿದೆ. ಐಸಾಯ 45:2 ಅದೇ ನನಗೆ ಬಂದಿದ್ದು ವಾಕ್ಯ. ಇನ್ನು ಹೋಗೋದು ಮುಂಚೆ ನಾನು ಹೋಗ್ತೀನಿ ಅಂತ. ಆಮೇನ್. ಬ್ರಾನ್ಸ್ ಗೇಟ್ಸ್ ಆ್ಯಂಡ್ ಐರನ್ ಗೇಟ್ಸ್ ಅಂತ ನನಗೆ ಹೇಳೋದು, ಅದು ವಾಕ್ಯ ಬಂತು. ಅಂದ ತಕ್ಷಣ ಅಮ್ಮ ಫೋನ್ ಮಾಡಿದ್ರು, ಯಾರಿಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂದ್ರೆ, ಯೇಸು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇನ್. ಅದಕ್ಕೆ ಯಾರಿಗೆ ಕರ್ಕೊಂಡು ಹೋಗಿಲ್ಲ, ಯೇಸಪ್ಪ ಬರ್ತಾ ಇದ್ದಾರೆ, ಯಾರು ಬೇಕಾಗಿಲ್ಲ ನನಗೆ ಅಂತ ಒಬ್ಬನೇ ಹೋದೆ. ನಾನು ಹೋಗಿ MLA ಅವ್ರ ಬಿಲ್ಡಿಂಗಲ್ಲಿ ಕೂತ್ಕೊಂಡೆ. ನಾನು ಬಂದಿರೋದಲ್ಲಿ ಲೋಕಲಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟು ಸಡನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡಲ್ಲಿ ಹೋಟೆಲ್ ಬಂದಿದ್ದಾರೆ ಅಂತ. ಒಂದು 35-40 ಜನ ಬಂದ್ಬಿಟ್ಟು ಸುತ್ತಮುತ್ತ ನಿಂತ್ಕೊಂಡ್ಬಿಟ್ಟಿದ್ದಾರೆ ನನಗೆ. ನಾನು ಸೋಫಾದಲ್ಲಿ ಕೂತಿದ್ದೀನಿ, ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ. ಎಲ್ಲರಿಗೆಲ್ಲೋ ಚಿಟ್ಟಿ ಇದೆ, ಇಷ್ಟು ದುಡ್ಡು ಅಂತ. ಹಿಂದೆ ಅಂತ ಅವ್ರು ಬಂದರು, MLA ಅವರು ಬಂದು, ಏನು ಮಾಡ್ತಿದ್ದಾರೆ ಹೊರಡ್ರೆ ಎಲ್ಲಿಂದ ಎಲ್ಲರೂ ಅಂತ ಎಲ್ಲರೂ ಓಡಿಸ್ಬಿಟ್ರು. ಅಣ್ಣವ್ರು ಯಾವಾಗ ಅಮೌಂಟ್ ಕೊಡ್ತಾರೆ ಅವಾಗ ಎಸ್ಕೋಬೇಕು, ಅಲ್ಲಿವರೆಗೆ ಯಾರು ಫೋನ್ ಮಾಡೋಂಗಿಲ್ಲ ಅಂತ. ಆಮೇನ್. ಅಣ್ಣ ನೀವು ಹೋಗಿ ಬನ್ನಿ, ನಿಮ್ದು ಐಟಮ್ ಏನಿದೆ ಎಲ್ಲ ತಗೊಂಡು ಹೋಗಿ ಅಂತಂದ್ರು. ಎಲ್ಲ ಬಸ್ಗೆ ಹಾಕೊಂಡು ತಗೊಂಡು ಹೋಗ್ಬಿಟ್ಟೆ. ಸ್ತೋತ್ರ. ಆಮೇನ್. ಆಮೇನ್. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ನಾನು ಫ್ರೈಡೇ ಸ್ಯಾಟರ್ಡೆ ಸಂಡೇ ಪ್ರೇಯರಿಗೆ ಬರೋಕ್ಕಾಗ್ತಿರಲಿಲ್ಲ. ಮಾಸ್ಟರ್ ಹತ್ರ ಮತ್ತು ಸಿಸ್ಟರ್ ಹತ್ರ ಹೇಳಿದ್ರು, ಸಿಸ್ಟರ್ ನಾನು ಟೀಚಿಂಗ್ ಫೀಲ್ಡಿಗೆ ಹೋಗ್ತೀನಿ ಅಂತೇಳಿ. ಆವತ್ತಿನ ದಿನ ಹೋಗು ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ನನಗೆ ಜಾಬ್ ದೇವರು ಅದು ನನಗೆ ಯೋಗ್ಯತೆ ಈ ರೀತಿ ಕೊಟ್ಟಿದ್ದಾರೆ. ಏಸಪ್ಪನೇ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೊಟ್ಟು ಆಮೇನ್. ದೇವ್ರ ಪರಿಶುದ್ಧವಾದ ನಮಸ್ಕಾರ. ಮೇ ಮಂತಲ್ಲಿ ಕೆಲಸ ವಿಷಯದಲ್ಲಿ ನಮ್ಮ ಮನೆ ಒಂದು ಕೇಸ ಪರೀಕ್ಷೆ ಇದಾಗಿ ಅವ್ರಿಗೆ ಒಂದು ಕೆಲಸ ಒಂದು ಟಾಸ್ಕ್ ಕೊಟ್ಟರು. ಬಟ್ ಅದು ದೇವ್ರಿಗೆ ವಿರುದ್ಧ ಆಗಿತ್ತು ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಮಾಡಲ್ಲ ಅನ್ನೋದಕ್ಕೆ ನಮಗೆ ಟರ್ಮಿನೇಷನ್ ಲೆಟರ್ ಕೊಟ್ಟರು. ಓಕೆ, 1 ಮಂತ್ ನೋಟಿಸ್ ಪೀರಿಯಡ್ ಸರ್ವ್ ಆಗ್ತಿತ್ತು. ಆ ಟೈಮಲ್ಲಿ ಈಸ್ಟರ್ ಪ್ರೇಯರ್ ಆಗುವಾಗ ಆಂಟಿ ಮೂಲಕ, ಶೋಭಂತಿ ಮೂಲಕ ದೇವ್ರು ಮಾತಾಡಿದ್ರು, ಫಿನಾನ್ಷಿಯಲ್ ಆಗಿ ನೀವು ಯಾವ ವಿಷಯಕ್ಕೆ ಯೋಚನೆ ಮಾಡಬೇಡಿ, ನಿಮ್ಗೆ ಏನು ಬೇಕೋ ಅದನ್ನ ದೇವ್ರು ಒದಗಿಸ್ಕೊಡ್ತಾರೆ ಅಂತ. ಅದೇ ರೀತಿ ಆ ನೆಕ್ಸ್ಟ್ ವೀಕಲ್ಲೇ ನಮಗೆ ಬಿಸ್ನೆಸ್ ಆಫರ್ ಬಂತು, ಕೆಲಸದ್ದು ಬಂತು. ಆದರೆ ಓಕೆ, ಆಗ ಪ್ರೇಯರ್ ಮಾಡಿಸಿದಾಗ ಅಂಕಲ್ ಹೇಳಿದ್ರು ಬಿಸ್ನೆಸ್ಸಲ್ಲಿ ಮೂವ್ ಆಗಲಿ ಅಂತ. ನಾವು ಅದಕ್ಕೆ ಎಂಟ್ರ್ ಆದೋ, ಬಟ್ ಆದರೂ ನಮಗೆ ಬರಬೇಕಾದ ಕನ್ಫರ್ಮೇಷನ್ಸ್ ಬರಲೇ ಇಲ್ಲ. ಲಾಸ್ಟ್ ನೈಟ್ ಪ್ರೇಯರಿಂದ ಅದು ಈ ಪ್ರೇಯರ್ ತನಕನೂ ತುಂಬ ಎಳೀತಾ ಬಂತು. ಒಂದೊಂದು ಪ್ರೋಸೆಸ್ಗೂ ಒಂದೊಂದು ವೀಕ್ ಹಂಗಂಗೆ ತಳ್ತಾ ಬಂದರು. ಯಾರು ಏನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ HR ಕಡೆಯಿಂದ. ಆ ಶೋಭಂಟಿಗೆ ಒಂದಿನ ಶುಕ್ರವಾರ ನಾನು ಕಾಲ್ ಮಾಡಿ ಪ್ರೇಯರ್ ಮಾಡಿಸ್ಕೊಡುವಾಗ ಆಂಟಿ ಹೇಳಿದ್ರು, ಇದು ನಿಮಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ದೇವರು. ಜೀವನ ನಡೆಯೋದು ದುಡ್ಡಿಂದ ಮಾತ್ರ ಅಲ್ಲ ಅನ್ನೋ ದೇವರು ನಿಮ್ಗೆ ಪ್ರೂವ್ ಮಾಡ್ತಾರೆ. ಈಗ ಒಬ್ಬರು ಸಂಬಳ ಇಲ್ಲದೆ ಇದ್ರೂ ದೇವ್ರು ನಿಮ್ಮ ಕುಟುಂಬ ರನ್ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಮೇಲ್ಗೂ ಕೊರತೆ ಇಲ್ದಂಗೆ ಇದ್ದೀರಲ್ವ, ಈಗಲೇ ಅರ್ಥ ಮಾಡ್ಕೋಬೇಕು ನೀವು. ದೇವ್ರು ದುಡ್ಡಿಲ್ಲದೆ ಹೋದ್ರು ಅವ್ರ ಕೃಪೆ ನಿಮ್ಮನ್ನು ನಡೆಸುತ್ತೆ ಅಂತ. ಅದೇ ರೀತಿ ನಮ್ಗೆ 2 ತಿಂಗಳಿಂದನೂ ಅಷ್ಟೇ ಫಿನಾನ್ಷಿಯಲ್ ದೇವೇನು ಬೇರೆಯವ್ರ ಹತ್ರ ಕೇಳೋ ಥರ ನಮ್ಮನ್ನು ಮಾಡಲಿಲ್ಲ. ಯಾರ ಮುಂದೆನೂ ನಮ್ಮನ್ನು ತಲೆ ತಗ್ಸೋಕೆ ದೇವ್ರ ಕೃಪೆ ನಮ್ಮನ್ನು ನಡೆಸ್ತಾ ಬಂತು. ಈಗ ಅದು ನೈಟ್ ಪ್ರೇಯರ್ ಬರೋಷ್ಟೊತ್ತಿಗೆ ಅದು ಸಾಕ್ಷಿ ಹೇಳ್ತೀಯಾ ಅಂತ ಆಂಟಿ ಹೇಳಿದ್ರು. ನಮ್ಮಿಬ್ರಿಗೂ ಅದು ನಂಬಿಕೆ ಇತ್ತು, ಒಂದು ದೇವ್ರು ಹೇಳಿದರೆ ದೇವ್ರು ಮಾಡ್ತಾರೆ ಅಂತ. ನಾವು ಹಾಸನಕ್ಕೆ ಬರ್ತಾ ಇದ್ದೋ, ಈಗ ನೈಟ್ ಪ್ರೇಯರ್ ಹೊರಟು ಬರುವಾಗ ಇನ್ನೇನು 1 hour ನಾವು ಹಾಸನ ರೀಚ್ ಆಗಬೇಕು. ಅವಾಗ ನಮಗೆ ಕಾಲ್ ಬಂದು ಕನ್ಫರ್ಮೇಷನ್ ಆಯಿತು, ದೇವ್ರಿಗೆ ಕೊಟ್ಟಿದ್ದು. ಆಮೇನ್. ನೋಡಿ, ನೈಟ್ ಬರೋದ್ರೊಳಗೆ ಆಗುತ್ತೆ ಅಂತ. ಈಗ ನೈಟ್ ನೀವು ಹೊರಟಾಗಿರೋದು. ಸ್ತೋತ್ರ. ಆಮೇನ್. ಇನ್ಯಾರು ಸಾಕ್ಷಿ ಹೇಳೋರು? ಓದ್ ಸಲ ಬಂದಿದ್ದ ಪ್ರವಾದನೆ ಇವಾಗ ನೆರವೇರಿರೋದು. ನಾನು ಸುಮಾರು 2 ತಿಂಗಳು 2 ತಿಂಗಳ ಹತ್ತ ಬಂತು. 2 ತಿಂಗಳ ಹತ್ತ ಬಂತು. ಅಕ್ಕವರಿಗೆ ಮನೆ ಪ್ರಾರ್ಥನೆ ಸಭೆ ಬಂತು. ಅಕ್ಕರಿದ್ದರು, ಯಾವ ದೇವಸ್ಥಾನ ತಗೊಂಡಿದ್ದವರು ದೇವಸ್ಥಾನ ಕೊಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ, ಹೋಗ್ಬೇಕು, ನೀವೆಲ್ಲರೂ ಬನ್ನಿ, ಪ್ರತಿಯೊಬ್ಬರು ಬನ್ನಿ ಅಂತ ಹೇಳಿದರು. ನಾನು ಹೋಗ್ಬೇಕಂತ ಆಸೆ ಆಗಿದ್ದೆ. ನಮ್ಮ ಹಳಮೈನು ಅಧ್ಯಕ್ಷರಾದ ಹಳಮೈನು ನನ್ನ ಮಗಳು ಮಸ್ಮನೆ ಗ್ರೂಪ್ ಫ್ರೆಂಡ್ ಕೊಡಕ್ಕೆ ಬಂದರು. ಅಪ್ಪ ನಾನು
ಶುಕ್ರವಾರ ಬಂದು ನೀನು ಶನಿವಾರದೇ ಹೋಗ್ಬೋದು ಮಾಡಪ್ಪ, ನೀನು ಹೋಗಿ ನೋಡ್ಕೊಂಬರ್ಬೋದೇ ಅಂತ ಕರೆದು ನೀನು ಆ ಹೊಸಬಟ್ಟೆ ಬರೋದು ಬೇಡ, ಹಳಮಟ್ಟಕ್ಕೆ ನೀನು ಬಾ ಅಂತ ಹೇಳಿದ್ರು. ಹೊಸಬಟ್ಟೆ ತಗೊಬಂದಿನಿ. ಹೊಸಬಟ್ಟೆ ನೀನು ಇಷ್ಟ ಬೇಕು ಹೂವು ಎಲ್ಲ ಬರೋ ಇಡೀ ಎಲ್ಲರಿಗೂ ಪ್ರಿಂಟ್ ಕೊಟ್ಟು ಬಂದಿನಿ. ಎಲ್ಲ ಇಡೀ ಊರೇ ಬಂದಿದ್ರಪ್ಪ ಬಾರಪ್ಪ ಅಂತ. ನಾನು ಶನಿವಾರ ಏನು ಮಾಡಿದೆ, ಶನಿವಾರ ಹಂಗಲ್ಲ 8, 10 ಗಂಟೆ 10 ಗಂಟೆ ಆಗಿತ್ತು. ಶನಿವಾರ ಇದೆ ಹದಿನೈದಕ್ಕೆ ಬಂದೆ. ಹದಿನೈದಕ್ಕೆ ಬಂದು ನೋಡಿದೆ ಬೇಗ ಆಗ್ತಿತ್ತು. ದೇವಸ್ಥಾನಕ್ಕೂ ಆಗಿದ್ದಾರೆ ಅಂತ ಹೇಳಿ ಅದು ನಿಂತ್ಕೊಂಡು ಒಂದು ನಿಮಿಷ ನಿಂತ್ಕೊಂಡು ಹೋದೆ. ಒಟ್ಟು ದೂರ ಊರಿನ ಬಿಲ್ಡಿಂಗ್ ಬಿಟ್ಟು ಮುಂದಕ್ಕೆ ಹೋದೆ. ಮನಸ್ಸಿಗೆ ಯಾಕೆ ದೇವರೇ ನನಗೆ ಇಲ್ಲಿಗೆ ಅಲೆಗೆ ಬಂದು ಕರ್ಸಿಕೊಂಡಾಗಾಯ್ತು. ದೇವಸ್ಥಾನಕ್ಕೆ ಹೋಗಿದ್ದಾರೆ, ನೀನು ಬಂದು ನನ್ನ ಪಾದ ಸನ್ನಿಧಿ ಬಂದು ನೀನು ನನಗೆ ಸ್ತೋತ್ರ ಹೇಳ್ದಂಗೆ ಅಲ್ಲೋಟೆಗೆ ಹೇಳ್ದಂಗೆ ಹೋಗ್ತಿರೋದು. ಮನಸ್ಸಲ್ಲಿ ನಾನು ಬಾಯ್ಬಿಟ್ಟು ಏನು ಮಾತಾಡಲ್ಲ. ಮನಸ್ಸಲ್ಲೇ ಮತ್ತೆ ತಿರುಗಿ ವಾಪಸ್ ಬಂದು ಮನಸ್ಸಲ್ಲೇ ಆ ಗೇಟ್ ಬಾಗಿಲಲ್ಲಿ ನಿಂತ್ಕೊಂಡು ಮನಸ್ಸಲ್ಲೇ ಬಂದು ಸುಮಾರು 10 ನಿಮಿಷ 20 ನಿಮಿಷ 15 ನಿಮಿಷ 20 ನಿಮಿಷದ ಒಂದು ಅರ್ಧ ಗಂಟೆ ನಾನು ಪ್ರೇಯರ್ ಮಾಡ್ಕೊಂಡು ದೇವರೇ ನೀನೇ ನೋಡಪ್ಪ, ಹೆಚ್ಚಿಗೆ ಹೋಗಿ ನಾನು ಆಸೆಯಾಗಿ ಬಂದಿದ್ದೀನಪ್ಪ, ನನ್ನ ಆಸೆಯಲ್ಲಿ ನಿರಾಶೆ ಆಯಿತು ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಾಗಿಲಾಗ ನಿಂತ್ಕೊಂಡು ಹೋದಾಗ ಮತ್ತೆ ತಿರುಗಿ ನನ್ನ ಮನಸ್ಸು ಎಂತೂ ತಡಿಲಿಲ್ಲ ಅಂತ ಆಸ್ಪತ್ರೆ ಭಾಗದಲ್ಲಿ ಚಂದಾಲ ಚರ್ಚಿಗೆ ಹೋಗಿ ಚಂದಾಲ ಚರ್ಚೆ ಮಂತ್ರಗಳಿಗೆ ನಿಂತ್ಕೊಂಡು ಇದೆಲ್ಲರಿಗೂ ಹೋಗ್ತಾ ಇದೆ ಇದು. ಸಾಕು ಬಿಡು, ಸಾಕ್ಷಿ ಆಯ್ತು ಅಷ್ಟೇ. ಇನ್ಯಾರು ಬೇರೆ ಸಾಕ್ಷಿ ಹೇಳಿದ್ರು ಸಾಕು ಹೇಳು ಚಂದು, ಸಾಕು ಬಿಡಿ, ಪಾಠಗಳು ನೋಡ್ತಾ ಇದ್ರು. ಸಾಕು ಬಿಡು. ಅವ್ರು ಏನು ಮಾಡಿದ್ರು ಹೇಳಿ. ಯೇಸು ನಮಗೆ ಸ್ತೋತ್ರ ಆಗಲಿ. ನಾನು ಕೆಲಸ ಮಾಡ್ತಿದ್ದ ಜಾಗದಲ್ಲಿ ಒಬ್ಬ ಡಿಪಾರ್ಟ್ಮೆಂಟಿನ ಒಬ್ಬ ಪಿ ಒ ಇದ್ದಿದ್ದ. ಅವನು ತುಂಬಾ ಎಲ್ಲ ಡಿಪಾರ್ಟ್ಮೆಂಟಿಗೆ ತುಂಬ ತೊಂದರೆ ಕೊಡ್ತಿದ್ದ. ಹಾಗೆ ನಾನು ನಾನು ಈ ಕಡೆ ರಜೆ ಹಾಕಿ ಯಾವಾಗ ಚರ್ಚಿಗೆ ಬರ್ತಿದ್ದೆ, ತಿಂಗಳಲ್ಲಿ 2 ಸಲ ಬಂದಿದ್ದಾಗ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಕಂಪ್ಲೇಂಟ್ ಮಾಡೋದು, ಫೋಟೋ ಎಲ್ಲ ಹೊಡೆಯೋದು ಹೇಳಿದ್ರಿ ನೀವು ಕಳಿಸ್ತಿದ್ದ. ನಾನು ನೋಡಿದೆ, ಒಂದು ಸ್ವಲ್ಪ ಪ್ರೇಯರ್ ಮಾಡಿದೆ ಅವನಿಗೋಸ್ಕರನೇ, ಸ್ವಲ್ಪ ಸಮಾಧಾನ ಇರಲಿಲ್ಲ. ಬಟ್ ನನ್ನ ಜೊತೆ ಬಂದು ಚೆನ್ನಾಗಿ ಮಾತಾಡೋದು, ನಮಸ್ಕಾರ ಸರ್, ಚೆನ್ನಾಗಿದ್ದಾರೆ ಸರ್, ಚೆನ್ನಾಗಿ ಮಾತಾಡೋನು. ನಾನು ಈ ಸೈಡ್ ಬಂದಾಗ ನನ್ನ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಫೋಟೋಗಳು ಭಾಷೆ ಕಳಿಸ್ತಿದ್ದ. ನನಗೆ ಭಯಂಗಿಲ್ಲ ಏನಿಲ್ಲ. ಈ ಥರ ಮಾಡ್ತಿದ್ದೆ. ಎಲ್ಲ ಡಿಪಾರ್ಟ್ಮೆಂಟ್ಗೆ ತುಂಬಾ ಹಿಂಸೆ ಕೊಡ್ತಿದ್ದೆ. ನಾನು ಒಂದ್ಸಲ ಫಾಸ್ಟಿಗೆ ಫೋನ್ ಮಾಡಿದೆ, ಫಸ್ಟ್ ಈ ಥರ ಹಿಂಗೆ ಮಾಡ್ತಿದ್ದಾನೆ ಅಂತ. ಇಲ್ಲ ಏನು ಮಾತಾಡ್ತಿಲ್ಲ ಅಂತ. ಆಮೇಲೆ ಪ್ರೇಯರ್ ಮಾಡಿದ್ರು, ಅವಾಗ ಹೇಳಿದರು ಅವ್ನು ಹೆಸರಿಕಲ್ಲಿ ಪ್ರೇಯರ್ ಮಾಡಿದ್ರು, ನಾನು ಸ್ವಲ್ಪ ದಿವಸದಲ್ಲಿ ಅವನೇ ಹೋಗ್ತಾನೆ ಅಂತ. ನಾನು ಜನವರಿಂದ ಮಾಡ್ತೀನಿ, ಇನ್ನೂ ಹೋಗ್ಲಿಲ್ಲ ಇವನು ಅಂತ ನಾನು ಪ್ರೇಯರ್ ಮಾಡಿದೆ. ಲಾಸ್ಟಿಗೆ ಈ ತಿಂಗಳಲ್ಲಿ ಪ್ರೇಯರ್ ಮಾಡ್ತಾ ಬಂದು ಈ ತಿಂಗಳಲ್ಲಿ ಜೂನಲ್ಲಿ 9ನೇ ತಾರೀಕು ಸ್ಯಾಟರ್ಡೇ ಇದೆ ಅನ್ನೋ ಟೈಮಲ್ಲಿ ಅವನೇ ನನಗೆ ಬಂದ್ಬಿಟ್ಟು 3ನೇ ತಾರೀಕಿಗೆ ಪ್ರೇಯರ್ ಮುಗಿಸ್ಕೊಂಡು ಮಾರನೇ ದಿವಸ ಹೋಗಿ ಸೆಕೆಂಡ್ ಶಿಫ್ಟ್ ಡ್ಯೂಟಿಗೆ ಹೋಗಿದ್ದೀನಿ. ಸರ್ ನಮಸ್ಕಾರ, ಏನಪ್ಪ ಹೇಳು, ಏನಕ್ಕೆ ಬಂದೆ ಅಂದೆ. ಸರ್ ನಾನು ರಿಸೈನ್ ಮಾಡಿಬಿಟ್ಟಿದ್ದೀನಿ ಅಂತ. ಇವಾಗ ಒಳ್ಳೇದು ಮಾಡಲಿ ಅಂದೆ. ಯಾಕೆ ಒಳ್ಳೆ ಕಡೆ ಜಾಬ್ ಸಿಗ್ತ ಅಂತ ಅಂದೆ. ಅವ್ರು ತುಂಬ ಖುಷಿ ಪಟ್ಟ. ನಾವು ಸುಮ್ಮನೆ ಇದ್ದ, ನಾನೇ ಅವ್ನ ಕೈ ಕೊಟ್ಟು ಥ್ಯಾಂಕ್ಸ್ ಕೊಟ್ಟೆ. ಒಳ್ಳೆ ಕಡೆ ಆಗಿದೆ ಬಿಡು, ಇದಕ್ಕಿಂತ ಒಳ್ಳೇದಾಯ್ತಲ್ಲ, ಒಳ್ಳೇದಾಗಿ ಹೋಗ್ಬಾ. ಯಾವಾಗ ಹೋಗ್ತೆ ಅಂದ್ರೆ 9ನೇ ತಾರೀಕು ಅಂತ ಅಂದ. ಸರಿ ಒಳ್ಳೇದಾಯ್ತು ಅಂತ ಅಂದೆ. ಅವ್ನು ಹಂಗೆ ಖಾಲಿ ಆಯಿತು. ಆಮೇಲೆ 2ನೇ ದಿನಪ್ಪ ಚಂದ್ರಪಟ್ಟಣದಿಂದ ಬಂದು ಕೆಲಸಕ್ಕೆ ಸೇರ್ಕೊಂಡ. ಆಮೇಲೆ ಎಲ್ಲ ಪಾಪ ಒಂದು ರೂಮ್ ಇರಲಿಲ್ಲ ಅಲ್ಲಿ. ನಂದಂದ್ರೆ HOD ರೂಮ್ ಅಂದ್ಬಿಟ್ಟು ನಾನು ಒಬ್ಬನೇ ಇದ್ದಿತ್ತು, ಬೇರೆ ಯಾರು ಕೊಟ್ಟಿರಲಿಲ್ಲ. ಇವನು ಬಂದು ಕೇಳಿದೆ, ಯಾವರಪ್ಪ ನೀನು ಅಂದ್ರೆ. ಸರ್ ನಾನು ಚಂದ್ರಪಟ್ಟಣ ಅಂದ್ಬಿಟ್ಟು ನನ್ನ ರೂಮಿಗೆ ಸೇರಿಸ್ಕೊಬಿಟ್ಟೆ. ಅವನು ಬಾಬಾರಪ್ಪ ನಿಮ್ಮ ನಮ್ಮ ಸೈಡನ್ ಅಂತ. ಅವ್ನು ಬಂದು ಒಂದು ವಾರಕ್ಕೆ ಏನು ಮಾಡ್ದ, ದೇವ್ರ ಫೋಟೋಗಳೆಲ್ಲ ತಂದಿಟ್ಬಿಟ್ಟು ಅದೇನೋ ದೇವಸ್ಥಾನ ಗೊತ್ತಿದೆಯಲ್ಲ, ಏನೇನೋ ತಂದಿಟ್ಕೊಂಡು ಊರ್ಗಡೆ ನಾನು ಡ್ಯೂಟಿ ಮುಗಿಸ್ಕೊಂಡು ಬರೋದು ರೂಮಲ್ಲೆಲ್ಲ ಏನೇನೋ ಮಾಡೋಕ್ಕೆ ಸ್ಟಾರ್ಟ್ ಆದ. ನಾನು ಆಮೇಲೆ ಕರೆದೆ, ಅವ್ನು ಬೇಜಾರು ಮಾಡ್ಕೊತೀನಿ ಅಂದ್ಬಿಟ್ಟು ನಾನು ಅಂದೆ, ನೀನೇನೇ ಮಾಡ್ಕ, ಊದ್ಗಡ್ಡೆ ಹಚ್ಬೇಡ, ಯಾಕೆಂದ್ರೆ ನನಗೆ ಬೇರೆ ಥರ ಹೇಳ್ದೆ, ನನಗೆ ಕೆಮ್ಮು ಶೀತ ಆಯ್ತದೆ, ಊದ್ಗಡ್ಡೆ ಹಚ್ಬೇಡ, ನೀನು ಏನಾರು ನೇತಾಕ ಅಂತ ಅಂದೆ. ನಾನು ಏನು ಮಾಡ್ದೆ, ಪ್ರೇಯರ್ ನೀರು ಹಾಕೊಂಡೆ ಪ್ರೇಯರ್ ಮಾಡ್ದೆ. ಬಟ್ ಅವ್ನು ಬಂದ ಇದೇನಾಯಿತು, 2-3 ಮಂತ್ಸು ಒಂದು ಸ್ವಲ್ಪ ಪ್ರೇಯರ್ದು ನನಗೆ ಒಂದು ಸ್ವಲ್ಪ ವಾಗ್ದಾನ, ನನ್ನ ಕಲ್ತಿದ್ದ ವಾಗ್ದಾನಗಳೇ ನನಗೆ ಮರ್ತು ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ರೇಯರ್ ಮಾಡೋಕ್ಕಾಯ್ತಲ್ಲ, ಹೇಳೋಕ್ಕಾಯ್ತಲ್ಲ, ಹಿಂಗಾಯ್ತು. ಲಾಸ್ಟಿಗೆ ನಾನೇನೋ ಕರ್ಕೊಂಡು ಇವನು ಇದು ಮಾಡಿದ ಅಂತ ಅವನಿಗೋಸ್ಕರ ಪ್ರೇಯರ್ ಸ್ಟಾರ್ಟ್ ಮಾಡೋಕೆ ಹೋದ್ರೆ ಜಾಗ ಖಾಲಿ ಮಾಡಲಿ ಅಂತ. ಆಮೇಲೆ ಅವನು ಹೋಗ್ತೀನಿ ಸರ್, ಇನ್ನೊಂದು 5 ತಿಂಗಳು ಇನ್ನೂ 5 ತಿಂಗಳು ಇರ್ತೀಯಾ, ವೆರಿ ಗುಡ್, 5 ತಿಂಗಳು ಅಂತ. ಆಮೇಲೆ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ಇದೇ ತಿಂಗಳಲ್ಲಿ, ಇಲ್ಲ ಸರ್ ನಮ್ಮ ಮನೇಲಿ ಇದು ಮಾಡ್ತಾವ್ರೆ, ಮನೆ ನೋಡ್ಬಿಟ್ಟು ಚೇಂಜ್ ಆಗಲಿ ಅಂತ ಅವನು ಕೈ ಕೊಟ್ಟೆ. ತುಂಬ ದೇವರು ಥ್ಯಾಂಕ್ಸ್ ಆಗಲಿ ಅಂತ ಅವನು ಜಾಗ ಖಾಲಿ ಮಾಡಿದ್ದು. ದೇವರು ಅವನು ಅಲ್ಲಿಂದ ಬಿಡುಗಡೆ ಕೊಟ್ಟರು. ದೇವರು ನಮ್ಗೆ ಸ್ತೋತ್ರ. ಆಮೇನ್. ಇನ್ಯಾರು ಸಾಕ್ಷಿ ಹೇಳಿದ್ದೀರಾ? ಹೋದ ಸಲದ ಈ ಸಲಕ್ಕೂ ಹೇಳಿ. ದೇವ್ರ ನಮಗೆ ಸ್ತೋತ್ರವಾದ. ನಾನು ಪ್ರೇಯರ್ ಮಾಡಿದಾಗ ಕುತ್ಕೊಂಡು ಪಾತಿದ್ದಿಲ್ಲ, ತುಂಬಾ ಶೆಕೆ ಆಗೋದು, ಕೈಕಾಲೆಲ್ಲ ಎಳ್ತಾ ಬರೋವು. ಆಗ ಅಕ್ಕ ಪ್ರೇಯರ್ ಮಾಡ್ತಿದ್ದಾಗ ಎಲ್ಲರೂ ನಾನು ಎದ್ದಿರಲಿಲ್ಲ, ಹಂಗೆ ಕೂತಿದ್ದೆ. ಆಮೇಲೆ ಮತ್ತೆ ಏಸಪ್ಪ ನಿಮಗೆ ಅಂತ ಎದ್ದು ನಾನು ಪ್ರೇಯರ್ ಮಾಡ್ತಿದ್ದೆ. ಆವಾಗ ಏಸಪ್ಪ ನನಗೆ ಅದ್ಭುತವಾಗಿ ಸುಸ್ತು ಮತ್ತು ಮೈಕೈ ನೋವು ಏನೂ ಇರಲಿಲ್ಲ. ನೀವು ನಾನು ಚೆನ್ನಾಗಿದ್ದೀನಲ್ಲ ಅನ್ನಿಸ್ತು. ದೇವ್ರು ನಮಗೆ ಕೋಟಿ ಆಮೇನ್. ಏನು ತೊಂದರೆ ಆಯಿತು ಬಂದಾಗ? ಕತ್ತಿಲ್ಲ, ಬರೀ ಶೆಕೆ ಕೈಕಾಲೆಲ್ಲ ನೋವು. ಆಮೇನ್. ಸಾಕ್ಷಿ ಹೇಳ್ತೀನಿ, ನೋವು ಹೋಯ್ತು. ಆಮೇಲೆ ಎಲ್ಲ ಇಕ್ಕಿ ಕೊಡ್ತಾ ಇದ್ರು.
ಕೊಟ್ಟೆ ಒಂದು ಹೋದೆ ಕೊಡಲೇ ಇಲ್ಲ ಮತ್ತೆ ಅಪ್ಪ ಕೈಕಿ ಅಬ್ಬೇಟ್ ಗೊತ್ತದಂಗೆ ಬರ್ಬೇಕಂತ ಈಗ ಸಾಕ್ಷಿ ಹೇಳ್ತೀನಿ ಅಂದೆ ಹೋಗಿ ಗೊತ್ತದಂಗೆ ಬಂತು ಆಗ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದೆ ಕೋಟಿ ಕೋಟಿ ಸೋತು. ಆಮೇನ್. ಸದ್ಯ ಇದು ಮುಗೀತಿಲ್ಲ, ಆ ಥರ ಆಗ್ಬಿಡೋದು ಉದ್ದ ಹೋಗೋದು. ನಾನು ಸಾಕ್ಷಿ ಹುಷಾರಾಗಿದ್ದಾರೆ ಈಗ? ಹ್ಞೂ. ಎಷ್ಟು ದುಡ್ಡು ಖರ್ಚು ಮಾಡೋರು ದಿನ? ತರ್ತಾ ಇರಲಿಲ್ಲ? ಹಾಂ, ಗೊತ್ತಲ್ಲ ಅವಾಗ ಸ್ಟಾರ್ಟಿಂಗಲ್ಲಿ. ಎಷ್ಟು ಖರ್ಚು ಮಾಡ್ತೀರಿ ಕುಡಿಯೋಕ್ಕೆ? 200 500. ಹ್ಞೂ. ಇನ್ಯಾರು ಸಾಕ್ಷಿ ಹೇಳೋರಿದ್ದೀರಾ? ಓಕೆ. ಕೃಪದೊಂದು ಸಾಕ್ಷಿ ಇದೆ, ಬಂದಿಲ್ಲ, ಸೆಕೆಂಡ್ ಸರ್ವಿಸಿಗೆ ಹೇಳ್ತಾರೆ ಅನ್ಸೋ ಕಾಣುತ್ತೆ. ಆದರೆ ನಾನು ಹೇಳ್ತೀನಿ ಈಗಲೇ, ಹೋದ ಸಲ ಅವಳಿಗೆ ಅನೇಕ ವಿಚಾರಗಳು ಇಲ್ಲೇ ಬಂತು, ನಿಮಗೂ ನೆನಪಿದೆ. ಮೋಸ್ಟ್ಲಿ ಇದ್ಲು ಅನ್ಸೋದಲ್ವಾ ಕೃಪಾ ಹೋದ ಸಲ? ಆವಾಗಲೇ ಬಂತು. ಆಮೇಲೆ ಆದರೂ ಅಂಥದ್ದೇನು ಮೂವ್ಮೆಂಟ್ ಇರಲಿಲ್ಲ. ಆದರೆ ನೆನ್ನೆ ಅನ್ಸುತ್ತಲ್ವ, ಮೊನ್ನೆ ಅವಳಿಗೆ ಕನ್ಫರ್ಮೇಷನ್ ಆಗಿದೆ ಮಂಡೆಗೆ. ಮತ್ತು ಇನ್ನು ಬೇರೆ ತುಂಬ ಕಂಪ್ನಿಗಳು ಬರೋ ಇದ್ದಾವೆ. ಅದು ಬಂದವಳು ಸಾಕ್ಷಿ ಹೇಳೋಕ್ಕೆ ಬಂದಿರೋದವಳು, ಅದನ್ನು ಹೇಳೋಕ್ಕೆ ಬಂದಿರೋದು. ಆಮೇಲೆ ಯಾರ್ಯಾರು ಅವರಿಗೆ ಆಡ್ಕೊಳ್ತಾ ಇದ್ರು ಅವರು ಅದೆಷ್ಟು 140ನಲ್ಲಿ ಇವಳದು 20 ಮೆಂಬರ್ಸ್ ಒಳಗಡೆ ಬಂದರೆ ಅವ್ರು ಅದರೊಳಗೆ ಇಲ್ಲವೇ ಇಲ್ಲ. ಅದರೊಳಗೆ ಯಾರು ಆಡ್ಕೊಳ್ತಾ ಇದ್ರಲ್ಲ, ನಿಮಗೆಲ್ಲ ಜಾಬ್ ಸಿಗಲ್ಲ ಅಂತ ಆಡ್ಕೊಳ್ತಾರಲ್ಲ, ಆ 140ರಲ್ಲಿ 20 ಜನ ಸೆಲೆಕ್ಟ್ ಮಾಡಿದ್ರೆ ಆ 20ರಲ್ಲಿ ಅವರಿಲ್ಲ. ಅವರೇ ಹೇಳಿದ್ದಾರೆ ಬಂದು, ನೀನು ಎಲ್ಲ ನಿಮಗೆಲ್ಲ ಈಗ ಎಷ್ಟು ಸುಲಭವಾಗಿ ಹೆಂಗಾಯಿತು. ಈಗಲೂ ಅವಳು ಬರೋಕ್ಕೆ ಬಸ್ಸೆಲ್ಲ ಒಂದು ಟೈಟ್ ಇರುತ್ತೆ. ಆಮೇಲೆ ಏನು ಮಾಡೋದು ಅಂತೇಳಿ ನೋಡಿದಾಗ ಟ್ರೈನು ಅವತ್ತಿನ ಬುಕ್ಕಿಂಗ್ ಅವತ್ತಿಗೆ ಸಿಕ್ಕಿದೆ, ಬಂದಿದ್ದಾಳೆ. ಟ್ರೈನೆಲ್ಲ ಸಿಗಲ್ಲ ಅಲ್ವಾ, ಗೋಕರ್ಣ ಟ್ರೈನ್ ಅದೊಂದು ಇದೆಯಲ್ಲ, ಅದು ಸಿಗಲ್ಲ. ಆದರೂ ಅದು ಸಿಕ್ಕಿದೆ, ಬಂದಿದ್ದಾಳೆ. ಅದು ಸಾಕ್ಷಿ. ಹಲ್ಲೆಲೂಯ. ಇನ್ನು ಕೆಲವ್ರದ್ದು ರೇಷ್ಮನೊಂದು ಸಾಕ್ಷಿ ಇದೆ, ಮೈಸೂರದು. ಏನೋ ಅವಳಿಗೆ ವೈಸ್ ಪ್ರಿನ್ಸಿಪಾಲ್ದು ಚಾನ್ಸ್ ಬಂದಿದೆ ಈ ಥರ. ಹಲ್ಲೆಲೂಯ. ಇನ್ಯಾರ್ದು ಸಾಕ್ಷಿಗಳಿದೆ ನಿಮ್ಮದು? ಓದ್ ಸಲದಕ್ಕೂ ಈ ಸಲಕ್ಕೂ ಜೂನಲ್ಲಿ ವ್ಯತ್ಯಾಸ ಬಂದಿರೋ ಕೈ ಐತಿ. ನಿಮ್ಮ ಲೈಫಲ್ಲಿ ವ್ಯತ್ಯಾಸ ಬಂದಿರೋ ಕೈ ಐತಿ ಜೂನಲ್ಲಿ. ಮತ್ತು ಬಾಯ್ ಬಿಡ್ತಾರೆ ಸುಮಾರು ಜನ, ನೀವು ಜೂನಲ್ಲಿ ವ್ಯತ್ಯಾಸ ಬಂದಿರೋರು. ಓಕೆ, ಎಲ್ಲ ದೇವರಿಗೆ ಮಹಿಮೆ. ಆಮೇನ್. ಯೇಸು ನಾಮಕ್ಕೆ ಸ್ತೋತ್ರ.